ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕ್ಯಾಚ್ ದ ಗೋಸ್ಟ್ ಅನ್ನೋ ಸೀರೀಸ್ ನ 14th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ 14th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಹೀರೋ ಮಿಯಾ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಮಿಯಾನೇ ಸರಿಯಾಗಿ ಬೈದ್ಬಿಟ್ಟು ಫಸ್ಟ್ ಹೀರೋಯಿನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂತ ಬೈದು ನಮ್ಮ ಹೀರೋಯಿನ್ ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆತರ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ತುಂಬಾನೇ ಫೀಲ್ ಆಗ್ಬಿಟ್ಟು ಹಂಗೆ ಹೀರೋನ ಹಗ್ ಮಾಡ್ಕೊಂಡು ಹಿಂದ್ಗಡೆ ಮಲಗಿರ್ಬೇಕಾದ್ರೆ ಈ ಕಡೆ ಹೀರೋಗೆ ತುಂಬಾನೇ ಸಂತೋಷ ಆಗುತ್ತೆ. ಪರವಾಗಿಲ್ವೇ, ಒಂದ್ ರೀತಿಯಲ್ಲಿ ನನ್ನ ಅರ್ಥ ಮಾಡ್ಕೊಂಡಂಗಿದ್ದಾಳೆ ಅಂತ ಸಂತೋಷ ಪಡ್ತಾರೆ. ಅದಾದ್ಮೇಲೆ ಹೆಂಗೋ ಹೀರೋಯಿನ್ ಮನೆ ಕೂಡ ಬಂದ್ಬಿಡ್ತು. ಇನ್ನೇನು ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಹೀರೋ ಹೋಗ್ಬೇಕು ಅಂತಂದ್ರೆ ಹೀರೋ ಇಷ್ಟ ಬೇಗ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅವಳು ಹೇಳ್ತಾಳೆ, ಸರಿ ತುಂಬಾ ದೂರ ಡ್ರೈವ್ ಮಾಡ್ಕೊಂಡ್ ಬಂದಂಗಿದ್ದೀರಾ, ನನ್ ಗೊತ್ತಿರೋಂಗೆ ನಿಮ್ಗೆ ಹೊಟ್ಟೆ ಹಸಿತಾ ಇರ್ಬೋದು, ಬರ್ತೀರಾ ಹಂಗೆ ಸುಮ್ನೆ ಸ್ವಲ್ಪ ನೂಡಲ್ಸ್ ಎಲ್ಲ ತಿನ್ನೋಣ ಅಂದಾಗ ಹೀರೋ ಇಲ್ವೇ ನಾವೇನು ಅಷ್ಟು ದೂರ ಟ್ರಾವೆಲ್ ಮಾಡಿಲ್ವೇ ಅಂದಾಗ ಇವಳು ಹೇಳ್ತಾಳೆ, ಏನಿಲ್ಲ ನಾವು ಬರ್ತಾ ದಾರಿಲಿ ತುಂಬಾ ದೊಡ್ಡ ಬ್ರಿಡ್ಜ್ ನ ಬೇರೆ ನೀವು ಕ್ರಾಸ್ ಮಾಡ್ಕೊಂಡ್ ಬಂದ್ರಲ್ವಾ, ಅದಕ್ಕೆ ನಿಮ್ಗೆ ಅರ್ಧ ಟಯರ್ಡ್ ಪ್ಲಸ್ ಹೊಟ್ಟೆ ಹಶ್ವಾಗಿರುತ್ತೆ, ಬನ್ನಿ ಸ್ವಲ್ಪ ತಿನ್ನೋಣ ಅಂದ್ರೆ ನಾವು ಬರೋ ದಾರಿಲಿ ಬ್ರಿಡ್ಜ್ ಇಲ್ವಲ್ಲಮ್ಮ ಅಂತ ಹೇಳಿ ಮಾತ್ಗೂ ಕೌಂಟರ್ ಕೊಡ್ತಾ ಇರ್ತಾರೆ. ಒಂದ್ ಸ್ಟೇಜ್ಗೆ ಹೀರೋನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಇವಾಗ ಏನು ನನ್ನ ಜೊತೆ ನೂಡಲ್ಸ್ ತಿನ್ನಕ್ ಬರ್ತೀರಾ ಇಲ್ವಾ ಅಂತ ಕೇಳಿದಾಗ ಹೀರೋ ಕೂಡ ಸರಿ ಸರಿ ನನ್ಗೂ ಹೊಟ್ಟೆ ಹಸ್ತಿದೆ ಬಾ ತಿನ್ನೋಣ ಅಂತ ಹೇಳಿ ಹೀರೋಯಿನ್ ಅವರ ಮನೆ ಟೆರೆಸ್ ಮನೆ ಕೂತ್ಕೊಂಡು ಅಲ್ಲೇ ನೂಡಲ್ಸ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಆಗ ಹೀರೋ ಕೇಳ್ತಾರೆ, ಇದುವರೆಗೂ ನಡೆದಿದ್ದೆಲ್ಲ ಸರಿ, ಆದ್ರೆ ನನ್ನ ಹತ್ರ ಇರೋಕ್ಕಿನ ನೀನ್ ಯಾವಾಗ ಹೊಡ್ಕೊಂಡೆ, ಯಾವ ಗ್ಯಾಪಲ್ಲಿ ಹೊಡ್ಕೊಂಡೆ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಅಯ್ಯೋ ನಾನೆಲ್ಲ ನಿಮ್ಕಿನ ಕಳ್ತನೆಲ್ಲ ಮಾಡಿಲ್ಲ, ಅವತ್ತು ಇದೇ ತರ ನೂಡಲ್ಸ್ ತಿನ್ಬೇಕಾದ್ರೆ ನೀವು ಬೈಕ್ ಡೈವ್ ಹಾಕಿ ತೋರಿಸ್ತೀನಿ ಅಂತ ಹೇಳಿ ಡೈವ್ ಹಾಕಿದ್ರಲ್ಲ, ಆ ಟೈಮಲ್ಲಿ ಅದಾಗದೇ ಬಂದು ನೂಡಲ್ಸ್ ಅಲ್ಲಿ ಬಿತ್ತು, ನಾನು ಅದನ್ನ ಎತ್ಕೊಂಡೆ ಅಷ್ಟಪ್ಪ, ನಾನ್ ಕಳ್ತನೆಲ್ಲ ಮಾಡಿಲ್ಲ ಅಂದಾಗ ಇವರೇ ತುಂಬಾ ಅಸಹ್ಯವಾಗಿ ಸುಳ್ಳೆಲ್ಲ ಹೇಳ್ಬೇಡ ಅಂದಾಗ ಅಯ್ಯೋ ಇಲ್ಲ ನಿಜವಾಗ್ಲೂ ಅದೇ ನಡೆದಿದ್ದು ಅಂತ ಹೇಳ್ತಾಳೆ. ಇವಾಗ ಹಂಗೆ ಇಬ್ರು ಡ್ರಿಂಕ್ಸ್ ಮಾಡ್ತಾ ಇರ್ತಾರಲ್ವಾ, ಆಗ ಹೀರೋ ಕೇಳ್ತಾರೆ, ನೀನು ಸ್ಟಾರ್ಟಿಂಗ್ ಅಲ್ಲಿ ನಿನ್ನ ನೋಡ್ಬೇಕಾದ್ರೆ ತುಂಬಾನೇ ಆಶ್ಚರ್ಯ ಆಗ್ತಾ ಇತ್ತು, ಹೆಂಗಪ್ಪ ಈ ಸಬ್ವೆ ಸ್ಟೇಷನ್ ಅಲ್ಲಿ ಇರೋ ಪ್ರತಿಯೊಂದು ರೂಟ್ ನ ಕೂಡ ಇವಳು ಇಷ್ಟೆಲ್ಲ ಬ್ಯಾಟ್ ಮಾಡ್ಕೊಂಡಿದ್ದಾಳೆ, ಅದೆಲ್ಲ ಹೆಂಗ್ ಅವಳಿಗೆ ಗೊತ್ತಾಗ್ತಿದೆ ಅಂತ. ಆದ್ರೆ ನನ್ಗೆ ಇವಾಗ ಗೊತ್ತಾಗ್ತಿದೆ, ಅದು ನಿನ್ ತಂಗಿನ ಕಂಡಿಡೋದಕ್ಕೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಆ ಸ್ಟೇಷನ್ ಸುತ್ತ ಓಡಾಡಿನೇ ಅದನ್ನೆಲ್ಲ ತಿಳ್ಕೊಂಡಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಆಕ್ಚುಲಿ ನಿಮ್ಗೆ ಇನ್ನೊಂದ್ ನಿಜ ಹೇಳ, ಮನೇಲಿ ಇತ್ರ ಒಬ್ಬೊಂಟೇಗಿ ತಂಗಿನ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಸ್ಟೇಷನ್ ಬಂದು ಅಲ್ಲಿ ನನ್ ತಂಗಿನ ಹುಡ್ಕೋದಕ್ಕೆ ಏನಾದ್ರು ದಾರಿ ಇದೆ ಅಂತ ನೋಡ್ತಾ ಇದ್ನಲ್ಲ, ನನ್ಗೆ ಅದೇ ಎಷ್ಟು ನೆಮ್ಮದಿ ಕೊಡ್ತಾ ಇತ್ತು ಅಂದಾಗ ಹೀರೋ ಹೇಳ್ತಾರೆ, ಅಯ್ಯೋ ಪಾಪ ಹುಡ್ಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾಳೆ, ಅವ್ರ ತಂಗಿ ಕಾಣಿಸಿಲ್ಲ ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಒಂದ್ 2 ಪೆಗ್ ಹಾಕಿದ ತಕ್ಷಣ ನಮ್ ಹೀರೋಯಿನ್ ಹಂಗೆ ಕೆಳಗಡೆ ತಲೆ ಬಗ್ಸ್ಕೊಂಡೆ ಬಿಟ್ಲು. ಪಾಪ ಅವ್ರ ಕೈಲಿ ಎದ್ದೇಳಕ್ ಆಗ್ತಾ ಇಲ್ಲ. ನಮ್ ಹೀರೋ ಹಂಗೆ ಸ್ವಲ್ಪ ಹೊತ್ತು ಅವ್ರ ಹೆಗಲ್ ಮೇಲೆ ಅವಳನ್ನ ಹಂಗೆ ಮಲ್ಗಿಸ್ಕೊಂಡು ಸ್ವಲ್ಪ ತಂಗಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಅವಳನ್ನ ಒಳಗಡೆ ಮಲಗ್ಸೋಣ ಅಂತ ಹೇಳಿ ಅವಳನ್ನ ಹಂಗೆ ಎತ್ಕೊಂಡು ಅವ್ರ ಮನೆ ಒಳಗಡೆ ಹೋಗ್ತಾರೆ. ಅಲ್ಲಿರೋ ಒಂದು ರೂಮ್ ಒಳಗಡೆ ಕೂಡ ಹೋಗ್ತಾರೆ. ಅದ್ರಲ್ಲಿ ಒಳಗಡೆ ಹೋಗಿ ನೋಡಿದ ತಕ್ಷಣ ಅವ್ರಿಗೆ ಸಕ್ಕ ಶಾಕು. ಯಾಕಂದ್ರೆ ಸಬ್ವೆ ಗೋಸ್ಟ್ ಅನ್ನೋ ಬಗ್ಗೆ ಇವಾಗವರೆಗೂ ಹೀರೋಯಿನ್ ಏನೆಲ್ಲಾ ಡೀಟೇಲ್ಸ್ ನ ಕಂಡಿಡ್ದಿರ್ತಾಳೋ ಅದಕ್ಕೆ ಸಂಬಂಧಪಟ್ಟಿರೋ ಪ್ರತಿ ಒಂದು ಫೋಟೋಸ್ ಪೇಪರ್ಸ್ ಎಲ್ಲಾನು ಅಲ್ಲಿ ಸ್ಟಿಕ್ ಮಾಡಿ ಇಟ್ಟಿರ್ತಾಳೆ. ಅದು ಮಾತ್ರ ಅಲ್ಲ, ಅವ್ರ ತಂಗಿ ಇದು ಕೂಡ ಫೋಟೋಸ್ ಎಲ್ಲ ಸ್ಟಿಕ್ ಮಾಡಿ ಇಟ್ಟಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಹೀರೋ ಅರ್ಥ ಮಾಡ್ಕೊಂತಾನೆ, ರಾತ್ರಿ ಇವಳು ಹೇಳೋದನ್ನ ನೋಡ್ಬಿಟ್ಟು ಎಲ್ಲಾರ ತರ ಇವಳು ಹುಡುಕ್ತಿದ್ದಾಳೆ ಜಸ್ಟ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರ ತಂಗಿಗೋಸ್ಕರ ಇಷ್ಟೆಲ್ಲಾ ಕಷ್ಟ ಪಟ್ಟಿದ್ದಾಳ ಅಂತ ಅದನ್ನೆಲ್ಲ ನೋಡಿ ಶಾಕ್ ಆದವರು ಈಗ ಹೀರೋಯಿನ್ ಅಲ್ಲಿ ಮಲಗಿಸೋದಿಲ್ಲ, ಸ್ಟ್ರೇಟ್ ಆಗಿ ರೂಮ್ ನ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡ್ ಬಂದು ಅಲ್ಲೇ ಹಾಲ್ ಅಲ್ಲಿ ಇರೋ ಸೋಫಾ ಮೇಲೆ ಮಲಗಿಸ್ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಹೀರೋಯಿನ್ಗೆ ಎಚ್ಚರ ಆಗುತ್ತೆ. ಹಂಗೆ ಬಗ್ ನೋಡಿದ್ರೆ ಹೀರೋ ಕೂಡ ಅಲ್ಲೇ ಕೆಳಗಡೆ ಸೋಫಾದು ಪಿಲ್ಲೋ ಹಾಕೊಂಡು ಕೆಳಗಡೆ ಮಲಗಿರ್ತಾರೆ. ಇವಳಿಗೆ ಅಯ್ಯೋ ಇದೇನಿದು ಇವ್ರು ಇಲ್ಲೇ ಮಲಗಿದ್ದಾರೆ, ಒಂದ್ ವೇಳೆ ಅವ್ರೇನಾದ್ರು ಆ ರೂಮ್ ಒಳಗಡೆ ಹೋಗಿ ನಾನು ಏನೇನ್ ಇಟ್ಟಿದ್ದೀನಿ ಅಂತೆಲ್ಲ ನೋಡ್ಬಿಟ್ರ ಸೈಲೆಂಟ್ ಆಗಿ ಫಸ್ಟ್ ಎದ್ದೋಗಿ ನೋಡ್ಬೇಕು ಅಂತ ಹೇಳಿ ಅಲ್ಲಿಂದ ಸೈಲೆಂಟ್ ಆಗಿ ಎದ್ದೋಗಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋಗೆ ಎಚ್ಚರ ಆಗ್ಬಿಡುತ್ತೆ. ಆದ್ರೆ ನಮ್ ಹೀರೋನೇ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ಇವಳು ಹೇಳ್ತಾಳೆ, ಅಯ್ಯೋ ಬೇಡ ಬೇಡ ದಯವಿಟ್ಟು ಫೋಟೋ ನಮ್ಮ ಹತ್ರ ನೋಡ್ಬಿಡ್ಬೇಡಿ ಅಂತ. ಅದಾದ್ಮೇಲೆ ಹೀರೋನೇ ಹೇಳ್ತಾನೆ, ನೀನ್ ಸ್ವಲ್ಪ ಕಣ್ಬಿಟ್ಟು ನೋಡು ಅಂತ. ನೋಡಿದ್ರೆ ಆಲ್ರೆಡಿ ಅಲ್ಲಿರೋ ವಾಲ್ ಮೇಲೆ ನಮ್ ಹೀರೋ ಬಂದು ಒಂದ್ ಸ್ಕ್ರೀನ್ ನ ಹಾಕಿಟ್ಟಿರ್ತಾರೆ. ನಮ್ ಹೀರೋಯಿನ್ ಕೂಡ ಅದ್ರ ಒಳಗಡೆ ಇದೆಯಾ ಅಂತ ಹೇಳಿ ನೋಡಕ್ಕೆ ಅಂತ ಹತ್ರ ಹೋದಾಗ ಹೀರೋನೇ ಹಿಂದ್ಗಡೆಯಿಂದ ಅವಳಗ ಹತ್ರ ಬಂದು ಆ ಸ್ಕ್ರೀನ್ ನ ತೆಗೆದ್ಬಿಟ್ಟು ಹೇಳ್ತಾನೆ, ಇಲ್ಲಿ ನೋಡು ನಿನ್ ತಂಗಿನ ನೀನ್ ಕಂಡಿಡಿಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ತಪ್ಪಲ್ಲ, ಆದ್ರೆ ಪ್ರತಿ ಸರ್ತಿನೂ ನೀನು ಇದನ್ನ ನೋಡಿನೇ ಎಲ್ಲ ಮಾಡ್ಬೇಕು ಅಂತ ಇಲ್ವಲ್ಲ, ನಿನ್ ಮನೆಗ್ ಬಂದಾಗ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ನಿನ್ಗೆ ಅಂತ ಒಂದು ಟೈಮ್ ಬೇಕು, ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು, ಈ ಫೋಟೋನೆಲ್ಲ ನೋಡ್ತಾ ಇದ್ರೆ ನೀನ್ ರೆಸ್ಟ್ ಮಾಡೋ ತರ ಇಲ್ಲ, ಅದರಿಂದನೇ ನಾನು ಈ ಸ್ಕ್ರೀನ್ ನ ಹಾಕಿದೆ ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಅದನ್ನ ನೋಡಿದ್ಮೇಲೆ ಸರಿ ಆಯ್ತು ಓಕೆ ಅಂತ ಹೇಳ್ತಾಳೆ. ಆದ್ರೆ ಇಷ್ಟೊತ್ತು ನಮ್ ಹೀರೋ ಬಂದು ಹೀರೋಯಿನ್ ಪಕ್ಕದಲ್ಲೇ ನಿಂತಿದ್ದ ಅಲ್ವಾ, ಆದ್ರೆ ಈಗ ಅಲ್ಲಿಂದ ಸ್ಲೋ ಆಗಿ ಅಲ್ಲೇ ಹೊರಗಡೆ ಬಂದ್ಬಿಟ್ಟು ಪಾಡಿ ಅಂತ ದೊಡ್ಡದಾಗಿ ಉಸಿರೇ ಬಿಡ್ತಾ ಇರ್ತಾನೆ. ಇದೇನಿದು ಅವಳ ಹತ್ರ ಹೋದ್ರೆ ಇಷ್ಟೆಲ್ಲ ಹಾಟ್ ಹಂಗೆ ಬ್ಲಾಸ್ಟ್ ಆಗೋ ತರ ಹೊಡ್ಕೊಂತ ಇದೆ, ಏನ್ ನಡೀತಾ ಇದೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರು ಹಂಗೆ ಮಾತಾಡ್ಕೊಂಡು ಹಂಗೆ ಸ್ಮೈಲ್ ಮಾಡ್ತಾರೆ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾರೆ ಅವ್ರ ಈ ಟೈಮ್ ಅಲ್ಲಿ. ಅದಾದ್ಮೇಲೆ ನಮ್ ಹೀರೋನೇ ಅವಳನ್ನ ಡಿಟೆಕ್ಟಿವ್ ಆಫೀಸಲ್ಲಿ ಬಿಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಕರ್ಕೊಂಡೋದಾಗ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೂಡ ಇದಕ್ಕೂ ಮುಂಚೆ ನಮ್ ಹೀರೋ ಬಂದು ಒಬ್ಬನಿಗೆ ವಾರ್ನಿಂಗ್ ಕೊಟ್ಟಿರ್ತಾರಲ್ಲ, ಇನ್ನೊಂದ್ಸತಿ ಅವಳ ಮೇಲೆ ಕೈ ಇಟ್ರೆ ಅಷ್ಟೇ ನಿನ್ಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಅವನು ಮತ್ತೆ ಅವನಿಬ್ಬರು ಫ್ರೆಂಡ್ಸ್ ಕೂಡ ಅಲ್ಲೇ ಲಿಫ್ಟ್ ಹತ್ರ ಬರ್ತಾರೆ. ಅವರು ಹತ್ಕೊಳ್ತಾರೆ. ಆದ್ರೆ ಹೀರೋಯಿನ್ ಇರೋದನ್ನ ನೋಡ್ಬಿಟ್ಟು ಬೇಕಂತ ಅವಳನ್ನ ರೇಗ್ಸೋ ತರ ಮೋಸ್ಟ್ಲಿ ಅವಳು ಸತ್ತೋಗಿರ್ಬೇಕು ಕಣೋ, ಯಾಕಂದ್ರೆ ಅವಳ ಡೆಡ್ ಬಾಡಿನೂ ಸಿಕ್ಕಿಲ್ಲ ಅದು ಇದು ಅಂತ ಹೇಳಿ ನಮ್ ಹೀರೋಯಿನ್ ಅವ್ರ ತಂಗಿ ಬಗ್ಗೆನೇ ಮಾತಾಡ್ತಾ ಇದ್ರೆ ನಮ್ ಹೀರೋಯಿನ್ಗೆ ಸಖತ್ ಕೋಪ ಬರುತ್ತೆ. ಇದ್ರೂ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ನಮ್ ಹೀರೋ ಹಂಗೆ ಹೀರೋಯಿನ್ ಕೆನೆ ಇಟ್ಕೊಂಡಿರ್ತಾರೆ. ಆಗ ಲಿಫ್ಟ್ ಓಪನ್ ಆಗುತ್ತೆ, ಅಲ್ಲಿರೋರೆಲ್ಲ ಹೊರಟೋಗ್ತಾರೆ. ಆದ್ರೆ ಎದುರುಗಡೆನೆ ರೋ ಬೇರೆ ನಿಂತಿರ್ತಾನೆ. ಇವ್ರಿಬ್ರ ಹತ್ರ ಕೈ ಇಟ್ಕೊಂಡಿರೋದ್ರ ನೋಡ್ಬಿಟ್ಟು ಸಕ್ಕ ಶಾಕ್ ಆಗ್ತಾನೆ. ಏನು ನೀವಿಬ್ರು ಏನಾದ್ರು ಡೇಟಿಂಗ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲಪ್ಪ ನಾವು ಡೇಟಿಂಗ್ ಎಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹತ್ರದಲ್ಲಿ ಬಂದ್ಬಿಟ್ಟು ಆದಷ್ಟು ಬೇಗ ಡೇಟಿಂಗ್ ನ ಸ್ಟಾರ್ಟ್
ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ರೋಗೆ ರೇಗಿಸ್ತಾ ಇರೋದು ಅಷ್ಟೆಲ್ಲ ನಮ್ ಹೀರೋಯಿನ್ ಕಡೆ ತಿರುಗ್ಬಿಟ್ಟು ಹೇಳ್ತಾರೆ, ನೋಡು ಏನೇ ಒಂದು ಪ್ರಾಬ್ಲಮ್ ಆದ್ರೆ ಕೂಡ ನನಗೆ ಜಸ್ಟ್ ಒಂದು ಮೆಸೇಜ್ ನ ಹಾಕು, ಇಲ್ಲಾಂದ್ರೆ ನನಗೆ ಕಾಲ್ ಮಾಡು, ನಾನು ತಕ್ಷಣ ಓಡ್ ಬಂದ್ಬಿಡ್ತೀನಿ. ನಮ್ಮ ಹುಡುಗಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಬಿಟ್ಬಿಡಕ್ಕಾಗತ್ತಾ ಅಂತ ಹೇಳಿ ಮಾತಾಡ್ತಾ ಇದ್ರೆ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಿಲ್ಲ, ಇವ್ರು ಏನ್ ಮಾತಾಡ್ತಿದ್ದಾರೆ ಅಂತ. ಆಗ ರೋ ಹೇಳ್ತಾನೆ, ಹಲೋ ಸರ್, ಅದಕ್ಕೆಲ್ಲ ಏನು ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಾನು ಯಾವಾಗೂ ಹೀರೋಯಿನ್ ಪಕ್ಕದಲ್ಲೇ ಇರ್ತೀನಿ, ಅವ್ಳಿಗೆ ಏನು ಆಗದಿರೋಂಗ್ ನೋಡ್ಕೊಂತೀನಿ ನಾನು ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಅಯ್ಯೋ ನೀವ್ ಇರ್ತೀರಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಕ್ಚುಲಿ ನಾನು ಡೇಟಿಂಗ್ ಮಾಡೋಣ ಅಂತ ಇನ್ನೇನ್ ಕರಿಬೇಕಂತ ಅನ್ಕೊಂಡಿದೀನಿ, ಅದು ಅವಳು ಕೂಡ ಗೊತ್ತು, ಬಟ್ ನೀವಿನ್ನೂ ಕರ್ದಿಲ್ಲ ತಾನೆ, ಸೊ ಅಲ್ಲಿವರೆಗೂ ನಾನು ಟ್ರೈ ಮಾಡ್ಕೊಂತೀನಿ ಬಾಸ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ಸಖತ್ ರೇಗಿಸ್ತಾರೆ. ಆದ್ರೆ ನಮ್ ಹೀರೋ ನೀವೇನಾದ್ರೂ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ದಿರೋ ಮಗು ತರ ಅಲ್ಲಿಂದ ನಡ್ಕೊಂಡು ಹೊಟ್ಟದಾಗ ರೋ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಈಗ ಹೀರೋಯಿನ್ ಒಳಗಡೆ ಹೋದ್ಮೇಲೆ ಮಿಯಾ ಒಂದು ವಿಷಯನ ಹೇಳ್ತಾಳೆ, ಏನಂದ್ರೆ ಆ ಸೀರಿಯಲ್ ಕಿಲ್ಲರ್ ಹೈಡ್ ಔಟ್ ಇರೋ ಜಾಗದಲ್ಲಿ ಒಂದು ರೆಡ್ ಕಲರ್ ಶೂನ ಮತ್ತೆ ಒಂದು ಪಿಂಕ್ ಕಲರ್ ಪ್ಲಸ್ ವೈಟ್ ಕಲರ್ ಇರೋ ಒಂದು ಫ್ರಾಕ್ ನ ಎತ್ಕೊಂಡ್ ಬಂದ್ವಲ್ಲ, ಅದಲ್ಲಿರೋ DNA ನ ಎತ್ತಿ ಇಲ್ಲಿ ಕೊಲೆ ಮಾಡಿದಾನಲ್ಲ ಅವ್ರಿಗೆ ಯಾರಿಗಾದ್ರೂ ಮ್ಯಾಚ್ ಆಗುತ್ತಾ ಅಂತ ಹೇಳಿ ಚೆಕ್ ಮಾಡಿ ನೋಡಿದಾಗ ಯಾರಿಗೂ ಅದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಅವ್ನ್ ಕೊಲೆ ಮಾಡಿರೋರಲ್ಲಿ ಅವ್ರಿಗೆ ಯಾರು ಅಲ್ಲ ಅಂತ ಗೊತ್ತಾಯ್ತು. ಆದ್ರೆ ಇವಾಗವರೆಗೂ ನಮ್ಗೆ ಹೀರೋಯಿನ್ ಅವ್ರ ತಂಗಿ ಏನಾದ್ಲು ಬದುಕಿದಾಳ ಸತ್ತಿದಾಳ ಅಂತ ಕೂಡ ಗೊತ್ತಿಲ್ಲ, ಯಾಕಂದ್ರೆ ಅವ್ಳ ಡೆಡ್ ಬಾಡಿ ಸಿಗ್ಲಿಲ್ಲ. ಅದ್ರಲ್ಲೂ ಹೀರೋಯಿನ್ ನೋಡ್ಬಿಟ್ಟು ಹೇಳ್ತಾರೆ, ನೀನು ಮತ್ತೆ ನಿನ್ ತಂಗಿ ಇಬ್ರು ಐಡೆಂಟಿಕಲ್ ಟ್ವಿನ್ಸ್ ತಾನೆ, ಸೊ ಇಬ್ಬರದು DNA ಕೂಡ ಆಲ್ಮೋಸ್ಟ್ ಸಿಮಿಲರ್, ಒಂದ್ 99% ಮ್ಯಾಚ್ ಆಗುತ್ತಲ್ವಾ, ಸೊ ನಿನ್ DNA ನ ಕೊಡು, ಮೀನ್ಸ್ ನಿನ್ ಬ್ಲಡ್ ಸ್ಯಾಂಪಲ್ಸ್ ನ ಕೊಡು, ಅದಕ್ಕೂ ಚೆಕ್ ಮಾಡಿ ನೋಡೋಣ ಅಂತ ಹೇಳಿದಾಗ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಕೊಡ್ತಾಳೆ. ಅದಾದ್ಮೇಲೆ ಮಿಯಾ ಬಂದು ನಮ್ ಹೀರೋಯಿನ್ಗೆ ಏನು ಕೆಲಸ ಕೊಡ್ತಾ ಇಲ್ಲ, ನೀನು ಈ ಕೆಲಸ ಏನು ಮಾಡ್ಬೇಕಾಗಿಲ್ಲ, ಆ ಪೋಸ್ಟರ್ಸ್ ಇದೆ ಅಲ್ವಾ, ಅದೇ ಗ್ರಾಸ್ ವಾಪಸ್ ಪೋಸ್ಟರ್ಸ್ ಎಲ್ಲ ರೆಡಿ ಮಾಡಿರ್ತಾರಲ್ಲ ಇವರೆಲ್ಲ ಹೈಲಿ ವಾಂಟೆಡ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ರೈಲ್ವೆ ಸ್ಟೇಷನ್ ಅನ್ಸು ಅಂತ ಹೇಳಿ ನಮ್ ಹೀರೋಯಿನ್ ಕೈಗೆ ಕೊಡ್ತಾರೆ. ಆದ್ರೆ ನಮ್ ಹೀರೋಯಿನ್ ಕೂಡ ಅದು ಒಂದು ಕೆಲಸನೇ ತಾನೆ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಆಗಿ ಅಲ್ಲಿಂದ ತಗೊಂಡ್ ಹೋಗ್ತಾರೆ. ನಮ್ ಹೀರೋಯಿನ್ ಕೂಡ ಪೋಸ್ಟರ್ಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಹೋದಾಗ ಅಲ್ಲೇ ಇದಕ್ಕೂ ಮುಂಚೆ ಒಂದು ಪೋಸ್ಟರ್ಸ್ ಎಲ್ಲ ಕೊಡ್ತಾ ಇದ್ಲಲ್ಲ ಒಂದು ಲೇಡಿ, ಅವ್ರ ಜಾಗಕ್ಕೆ ಹೋದಾಗ ಹೀರೋಯಿನ್ ತುಂಬಾನೇ ನಗ್ನಗ್ತಾ ಮಾತಾಡ್ತಾ ಇರ್ತಾಳೆ. ಆಗ ಲೇಡಿನೇ ಕೇಳ್ತಾರೆ, ಏನ್ ಮೇಡಮ್ ನೀವಿ ಕೆಲಸ ಮಾಡಕ್ ಬಂದಿದ್ದೀರಾ, ಇಲ್ಲಿ ಕೊಡಿ, ನಾನ್ ಕೂಡ ಪೋಸ್ಟರ್ಸ್ ತಾನೇ ಕೊಡ್ತಾ ಇದೀನಿ, ಅದ್ರ ಜೊತೆ ಸೇರಿ ಇದನ್ನ ಕೂಡ ಕೊಟ್ಬಿಡ್ತೀನಿ ಕೊಡಿ ಅಂತ ಕೇಳ್ತಾರೆ. ಆದ್ರೆ ನಮ್ ಹೀರೋಯಿನ್ ಬೇಡ ಬೇಡ ನಾನೇ ಕೊಡ್ತೀನಿ ಅಂದಾಗ ಅವ್ರು ಹೇಳ್ತಾರೆ, ಇಲ್ಲಿ ನೋಡಿ ನಿಮ್ಮಂತವ್ರು ತುಂಬಾನೇ ಟ್ಯಾಲೆಂಟೆಡ್ ಮೇಡಮ್, ನೀವೆಲ್ಲ ಯಾವ್ದಾದ್ರು ಕ್ರಿಮಿನಲ್ ಸಿಗ್ತಾನ ಅಂತ ಹೇಳಿ ಹುಡುಕಿ ನಾನ್ ಕೊಡೋ ಪೋಸ್ಟರ್ ಜೊತೆ ನಾನು ಇದನ್ನು ಸೇರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ಅವ್ರು ಅದನ್ನ ಕೊಡ್ತಾ ಇರ್ತಾರೆ. ಅಲ್ಲಿ ಬರೋ ಒಂದು ವಯಸ್ಸಾದ ಲೇಡಿ ಅದನ್ನ ತಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಮೇಡಮ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಫೋರ್ಸ್ಫುಲ್ ಆಗಿ ಆ ಪೋಸ್ಟರ್ ಜೊತೆ ಈ ಪೋಸ್ಟರ್ ನ ಕೂಡ ಸೇರಿಸಿ ಅವ್ರ ಬ್ಯಾಗ್ ಅಲ್ಲಿ ಇಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ, ಆಕ್ಚುಲಿ ಈ ಕೆಲ್ಸಕ್ಕೆ ನೀವೇ ಕರೆಕ್ಟ್, ನಾನ್ ಕೊಡ್ಬೇಕಂತ ಹೇಳಿದ್ರೆ ಕೂಡ ಈ ತರ ಕೊಡ್ತಾ ಇರ್ಲಿಲ್ಲ, ಆದ್ರೆ ನಿಮ್ ಕೆಲ್ಸನ ನೀವು ತುಂಬಾನೇ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂತ ಹೊಗಳ್ತಾ ಇರ್ತಾಳೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಗ್ರಾಸ್ ವಾಪಸ್ ನ ತೋರಿಸ್ತಾರೆ. ಅದ್ರಲ್ಲಿ ಇದಕ್ಕೂ ಮುಂಚೆನೆ ಸ್ಯಾಂಡಿ ಅನ್ನೋನ್ ಬಂದ್ಬಿಟ್ಟು ಆ ಡಿಕಾದಲ್ಲಿ ಅವನ ಡೌಟ್ ಪಟ್ಟಿರ್ತಾನಲ್ವಾ, ಮೋಸ್ಟ್ಲಿ ಇವನೇನಾದ್ರೂ ಕೊಲೆಗಾರ ಇರ್ಬೋದಾ ಅಂತ ಹೇಳಿ, ಅದಕ್ಕೆ ಇವಾಗ ಅವ್ನು ಹೋಗ್ಬಿಟ್ಟು ಸ್ಯಾಂಡಿ ಹತ್ರ ಹೇಳ್ತಾ ಇರ್ತಾನೆ, ನನಗ್ ಗೊತ್ತು ನೀನ್ ನನ್ ಮೇಲೆನೆ ಡೌಟ್ ಪಡ್ತಾ ಇದೀಯ ಅಂತ, ಆದ್ರೆ ನಿಜವಾಗ್ಲೂ ನನ್ನ ಕೊಲೆಗಾರ ಅಲ್ಲ ಕಣೋ, ನಾನು ಎಲ್ಲದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಪಡ್ತೀನಿ ಸರಿನೇ, ನಾನು ಅದಕ್ಕೆ ಒಪ್ಕೊಳ್ತೀನಿ, ಆದ್ರೆ ನಿಜವಾಗ್ಲೂ ನಾನ್ ಕೊಲೆ ಮಾಡಿಲ್ಲ, ನನ್ಗೆ ಯಾಕೋ ರೆಡ್ ಕ್ಯಾಪ್ ಹಾಕೊಂಡಿದ್ದಾನಲ್ಲ ಅವ್ನ ಮೇಲೆನೆ ಡೌಟ್ ಬರ್ತಾ ಇದೆ, ಯಾಕಂದ್ರೆ ಅವತ್ತೊಂದಿನ ನಾವೆಲ್ಲ ಮಲ್ಗಿರ್ಬೇಕಾದ್ರೆ ರಾತ್ರಿ ಒಂದೊತ್ನಲ್ಲಿ ಅವ್ನು ಎದ್ಬಿಟ್ಟು ಆಚೆ ಕಡೆ ಹೋಗ್ತಾ ಇದ್ದ, ಅವತ್ತು ನಾಯಿ ಕೂಡ ತುಂಬಾನೇ ಬೊಗಳ್ತಾ ಇತ್ತು, ಆಕ್ಚುಲಿ ಸ್ಟ್ರೇಟ್ ಆಗಿ ಕಿಚನ್ ಹತ್ರ ಬಂದವನು ಕತ್ತಿಯಲ್ಲಿದೆ ಅಂತ ನನ್ನ ಕೇಳ್ದ, ನಾನು ಇವನೇನ ಕತ್ತಿ ಕೇಳ್ತಿದ್ದಾನೆ ಅಂತ ಭಯ ಪಟ್ಟೆ, ಆದ್ರೆ ಕತ್ತಿ ತಗೊಂಡು ನೀನ್ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಹೊತ್ತಿಗೆ ನಾಯಿ ಸೌಂಡೇ ಇಲ್ಲ ಕಣೋ, ಇವನೇ ನಾಯಿನ ಸಾಯಿಸ್ಬಿಟ್ಟಿರ್ತಾನೆ, ನನಗೆ ಗೊತ್ತು ಅವನೇ ಆ ಸೈಕೋ ಕಿಲ್ಲರ್ ಇರ್ಬೋದೇನೋ ಕಣೋ, ನನಗ್ ಭಯ ಆಗ್ತಿದೆ ಅಂತ ಹೇಳಿದಾಗ ಇವಾಗ ಸ್ಯಾಂಡಿಗ್ ಸಖತ್ ಕನ್ಫ್ಯೂಸ್ ಆಗುತ್ತೆ, ಇದೇನಿದು ಇವ್ನು ಹೇಳೋದು ಕೂಡ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ, ಮೋಸ್ಟ್ಲಿ ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನೇ ಇರ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ ಕೂಡ ಬಂದ್ಬಿಡ್ತಾನೆ. ಅವ್ನ್ ಬಂದ್ಬಿಟ್ಟು ಕೇಳಿಸ್ಕಿದ್ನಲ್ಲ ಕೇಳಿಸ್ಕೊಂಡೇ ಇದ್ದಿರ್ತಾನೆ, ಅವ್ನ್ ಬಂದ್ ಹೇಳ್ತಾನೆ, ಏಯ್ ನೀನ್ ತಪ್ಪು ಮಾಡ್ಬಿಟ್ಟು ಅದನ್ನೆಲ್ಲ ನನ್ ಮೇಲೆ ಬ್ಲೇಮ್ ಮಾಡ್ಬೇಕು ಅಂತ ನೋಡ್ಬೇಡ, ನಾನು ಯಾವ್ದೇ ಒಂದು ಕೊಲೆನ ಮಾಡಿಲ್ಲ, ನಿನ್ ತಪ್ಪನೆಲ್ಲ ನೀನ್ ಕವರ್ ಮಾಡ್ಕೊಳ್ಳೋದಕ್ಕೆ ನನ್ ಮೇಲೆ ಎಲ್ಲದನ್ನು ಎತ್ತಾಗ್ತಾ ಇದೀಯ ನೀನು, ಆಕ್ಚುಲಿ ಅವತ್ತು ನನ್ನ ನಾಯಿನ ಸಾಯಿಸಿಲ್ಲ, ಅದಕ್ಕೆ ಕತ್ತಿಗೆ ಬೆಲ್ಟ್ ಬಂದ್ಬಿಟ್ಟು ಫುಲ್ಲೇ ಟೈಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಅದು ತುಂಬಾನೇ ಸೌಂಡ್ ಮಾಡ್ತಾ ಇತ್ತು ಅಂತ ಹೇಳಿ ಆ ಕತ್ತಿನ ತಗೊಂಡೋಗಿ ಜಸ್ಟ್ ಆ ಬೆಲ್ಟ್ ನ ಕಟ್ ಮಾಡಿ ಬಿಟ್ಟೆ ಅಷ್ಟೇ, ಅದಾದ್ಮೇಲೆ ನಾಯಿ ಇಲ್ಲಿಂದ ಹೊರಟೋಯ್ತು, ಅಷ್ಟೇ ನಡೆದಿದ್ದು, ನಾನೇ ನನ್ನ ನಾಯಿನ ಸಾಯಿಸಿಲ್ಲ, ಆದ್ರೆ ನೀನ್ ಯಾವಾಗೂ ತುಂಬಾನೇ ಕೋಪ ಪಡ್ತಾ ಇದ್ದಿದ್ದು, ನಿನ್ ಬಗ್ಗೆ ನನ್ಗೆ ಒಂದು ನಿಜ ಗೊತ್ತಾಯ್ತು ಕಣೋ, ನೀನ್ ಬಂದು ಇದಕ್ಕೂ ಮುಂಚೆ ಅಂದ್ರೆ ಈಗ ನಮ್ ಜೊತೆ ಸೇರೋದಕ್ಕೂ ಮುಂಚೆ ನೀನು ಅಂಡರ್ ಗ್ರೌಂಡ್ ಅಲ್ಲಿ ಈ ಬಾಕ್ಸಿಂಗ್ ಎಲ್ಲ ಮಾಡ್ತಾ ಇದ್ದೆ ತಾನೆ, ಆದ್ರೆ ಬಾಕ್ಸಿಂಗ್ ಅಲ್ಲಿ ಎಷ್ಟು ಜನ ಹೊಡೆದು ಸಾಯಿಸಿದ್ಯಾ ಅಂತ ನಿನಗೆ ಗೊತ್ತಾ, ಅದರಿಂದ ಎಷ್ಟು ಜನ ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾ, ಎಷ್ಟು ಜನ ಐಸಿಯು ಇದ್ದಾರೆ ಅಂತ ಗೊತ್ತಾ, ನೀನೇ ಕಣ ತುಂಬಾ ಮೋಸವಾದವನು, ಕೋಪ ಬಂದ್ರೆ ಹಿಂದೆ ಮುಂದೆ ಕೂಡ ನೋಡಲ್ಲ ಅಂತ ಹೇಳಿ ಇವರಿಬ್ರಲ್ಲಿ ಹೊಡೆದಾಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಸ್ಯಾಂಡಿಗೆ ಅರ್ಥನೇ ಆಗ್ತಾ ಇಲ್ಲ, ಇವರಿಬ್ರಲ್ಲಿ ಯಾರು ಇರ್ಬೋದು, ಅಥವಾ ಇವರಿಬ್ರು ಏನಾದ್ರು ಟೀಮ್ ಆಗಿ ಸೇರ್ಕೊಂಡು ಈ ಕೊಲೆಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿ ಇವ್ರಿಬ್ರ ಮೇಲೆ ಅವ್ನು ಡೌಟ್ ಪಡ್ತಾ ಇರ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಗೆ ಇಷ್ಟೊತ್ತು ಪೋಸ್ಟರ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ರಲ್ಲ, ಅದರಿಂದ ತುಂಬಾನೇ ಪ್ರಾಂಕ್ ಕಾಲ್ಸ್ ಬರ್ತಾ ಇರುತ್ತೆ, ಆ ಗ್ರಾಸ್ ವಾಪರ್ಸ್ ನ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಎಲ್ಲದನ್ನು ಮ್ಯಾನೇಜ್ ಮಾಡೋಷ್ಟ್ರಲ್ಲಿ ಹೀರೋಯಿನ್ ಗೆ ತಲೆಗೆ ನೋವೇ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ಮಿಯಾನ ಬಂದು ಚೀಫ್ ಲೇಡಿ ಕರೆದಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆಕ್ಚುಲಿ ಆ ಚೀಫ್ ಲೇಡಿಗೆ ಗೊತ್ತಿರತ್ತೆ ತಾನೆ ಹೀರೋಯಿನ್ ಇದನ್ನೆಲ್ಲ ಕಂಡಿಡಿದಿರೋದು ಅಂತ, ಅದಕ್ಕೆ ಕರೆದು ಮಿಯಾನ ಬೈತಾ ಇರೋದು, 2 ವರ್ಷದಿಂದ ನೀನು ಕೇಸ್ ನ ನೋಡ್ತಾ ಇದ್ದೆ, ಆದ್ರೆ ಒಂದ್ಸತಿ ನೀನು ಸೀರಿಯಸ್ ಆಗಿ ಎತ್ಕೊಂಡು ಅದನ್ನ ಕರೆಕ್ಟ್ ಆಗಿ ಕಂಡಿಡಿಬೇಕು ಅಂತ ಟ್ರೈ ಮಾಡಿಲ್ಲ, ಆದ್ರೆ ಆ ಹುಡುಗಿ ಬಂದು ಅವ್ರ ತಂಗಿ ಕಾಣೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳ ಟನಲ್ ಗೆ ಹೋಗಿ ಅದನ್ನೆಲ್ಲ ಕಂಡಿಡಿದು ಅವ್ನ್ಗಾಗಿರೋ ಒಂದು ಮೇನ್ ಲೀಡ್ ನ ಕಂಡಿಡಿದಿದ್ದಾಳೆ, ಅಂದ್ರೆ ಸಬ್ವೆ ಕೋಸ್ಟ್ ನ ಕಂಡಿಡಿಯೋದಕ್ಕೋಸ್ಕರ ಮೇನ್ ಲೀಡ್ ನ ಕಂಡಿಡಿದಿದ್ದಾಳೆ, ಅದನ್ನ ನಿನ್ ಕೈಲಿ ಎತ್ಕೊಳಕ್ ಆಗ್ತಲ್ಲ, ಯಾಕಂದ್ರೆ ನೀನ್ 2 ವರ್ಷದಿಂದ ಕೆಲಸನ ಮಾಡಿಲ್ಲ ಅಂತ, ಇವಾಗ ಅವಳು ಮಾಡ್ತಿದ್ದಾಳೆ ಅಂತ ಅವಳನ್ನ ನೋಡಿ ನಿನ್ಗೆ ಹಸುವೆ ಆಗ್ತಾ ಇದೆಯಾ, ಅದರಿಂದ ಅವಳನ್ನ ಎಲ್ಲದಕ್ಕೂ ಅವಾಯ್ಡ್ ಮಾಡ್ತಾ ಇದೀಯ ನೀನು, ಇಲ್ಲಿ ನೋಡು ಅವಳನ್ನ ನಿನ್ ಟೀಮ್ ಅಲ್ಲಿ ಇಟ್ಕೊಂಡ್ರೆ ನಿನ್ಗೆ ಒಳ್ಳೇದು, ಆದಷ್ಟು ಬೇಗ ಕೇಸ್ ನ ಕ್ಲೋಸ್ ಮಾಡಬಹುದು, ನೀನ್ ಈಗೋನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಫಸ್ಟ್ ಆ ಹುಡುಗಿ ಜೊತೆ ಕೆಲಸ ಮಾಡೋದನ್ನ ನೋಡು ಅಂತ ಹೇಳಿ ಮಿಯಾಗೆ ಸರಿಯಾಗಿ ಬೈದ್ ಬಿಡ್ತಾರೆ. ಇದ್ರೂನು ಮಿಯಾಗೆ ಕೋಪ ಇರುತ್ತೆ, ಆದ್ರೂ ಸರಿ ಆಯ್ತು ಮೇಡಮ್ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಇನ್ನೊಂದ್ ಕಡೆ ಮತ್ತೆ ಗ್ರಾಸ್ ವಾಪರ್ಸ್ ನ ತೋರಿಸ್ತಾರೆ. ಅವ್ರು ಬಂದು ಯಾವ್ದೋ ಒಂದು
ಜಾಗದಲ್ಲಿ ಈಗ ಬಚ್ಚಿಟ್ಕೊಂಡಿರ್ತಾರಲ್ಲ ಅಲ್ಲ ಅವ್ನು ಹೇಳ್ತಾನೆ ಈ ತರ ನಾವು 3 ಜನ ಒಂದೇ ಹತ್ರ ಇದ್ರೆ ನಮ್ಮನ್ನ ಈಸಿಯಾಗಿ ಕಂಡಿಡ್ದು ಬಿಡ್ತಾರೆ ಕಣೋ, ಯಾಕಂದ್ರೆ ಊರ್ ತುಂಬಾ ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಯಾರೊಬ್ಬರು ಸಿಕ್ಕಾಕೊಂಡ್ರೆ ಕೂಡ ಇನ್ನಿಬ್ಬರಿಗೂ ಅಪಾಯನೇ. ಸೊ ನಾವು 3 ಜನನು ಫಸ್ಟ್ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ. ಅದಕ್ಕೆ ನಾವು ಡೇ ಟೈಮ್ ಅಲ್ಲೆಲ್ಲ ಹೊರಗಡೆ ಹೋದ್ರೆ ಆಗಲ್ಲ, ಸೊ ನಾವು ನೈಟ್ ಟೈಮ್ ಅಲ್ಲಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ನಾವು ಶಿಪ್ ಅಲ್ಲಿ ಹೋದ್ರೆ ಸರಿಯಾಗಿರುತ್ತೆ, ಅದ್ರಲ್ಲಿ ಒಬ್ಬೊಬ್ರು ಜಾಗ ಕೊಟ್ಟೋಗೋಣ ಸ್ವಲ್ಪ ದಿನ, ಅದಾದ್ಮೇಲೆ ಯಾವತ್ತಾದ್ರೂ ಮೀಟ್ ಆಗೋಣ, ಇವತ್ತು ನೈಟ್ ಶಿಪ್ ಗೆ ಹೊರಟೋಗೋಣ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಾರೆ. ಆದ್ರೆ ಇವತ್ತು ನೈಟ್ ವರ್ಗು ಇವ್ರ ಸದ್ಯಕ್ಕೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೇಕಲ್ಲ, ಅದಕ್ಕೋಸ್ಕರ ಈ ಡಿಕ್ಕ ತಲೆಯನ್ ಬಂದ್ಬಿಟ್ಟು ಇಲ್ಲಿಗಲ್ ಆಗಿ ಬಾಕ್ಸಿಂಗ್ ಎಲ್ಲ ಮಾಡ್ತಾ ಇರ್ತಾನಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಈ ಸ್ಯಾಂಡಿ ಏನನ್ ಬಂದ್ಬಿಟ್ಟು ಅಪ್ಪಾಡಿ ಈಗ ಸದ್ಯಕ್ಕೆ ಯಾವ್ದಾದ್ರು ಕಾರ್ಡ್ನ ಇಲ್ಲಿಂದ ಅಬೇಸ್ ಮಾಡ್ಬಿಟ್ಟು ಊರ್ ತುಂಬಾ ಸುತ್ಬಿಟ್ಟು ಆಮೇಲೆ ನೈಟ್ ಗೆಲ್ಲಾದ್ರೂ ಒಂದ್ ಹತ್ರ ಹೋಗಿ ಸ್ಟೇ ಮಾಡ್ಬಿಡೋಣ ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾನೆ. ಇನ್ನೊಂದ್ ಕಡೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ನ ತೋರಿಸ್ತಾರೆ. ಆಕ್ಚುಲಿ ಅವ್ನ್ ಕೂಡ ಎಲ್ಲೋ ಹೋಗ್ಬೇಕು ಅಂತಾನೆ ಹೋಗ್ತಾ ಇರೋದು, ಆದ್ರೆ ಸಡನ್ ಆಗಿ ಅವ್ನಿಗೆ ತಲೆ ಏನೋ ಒಂಥರ ಚೇಂಜ್ ಆಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಇವನೇ ಒಂಥರ ವ್ಯತ್ಯಾಸವಾಗಿ ಆಡ್ತಾ ಇರ್ತಾನೆ. ಇವನ್ಗೆ ಆಕ್ಚುಲಿ ಆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರೋದೇನೋ, ಯಾಕಂದ್ರೆ ಈಗ ಒಂಥರ ತಲೆ ಸಿತ್ತದಂಗ ಆಯ್ತಲ್ಲ, ಅದಾದ್ಮೇಲೆ ಈಗ್ಲೇ ಅವನೊಂಥರ ಬೇರೆಯವ್ರ ತರ ನಡ್ಕೊಳ್ತಾ ಇದ್ದಾನೆ. ಇವತ್ತು ನೈಟ್ ವರ್ಗು ನಾನು ಯಾರು ಇಲ್ದೇ ಇರೋ ತರ ಒಂದು ಮನೆ ಒಳಗಡೆ ಹೋಗ್ಬೇಕು, ಯಾರಾದ್ರೂ ಒಬ್ರೇ ಇರೋ ತರ ಮನೆ ಒಳಗಡೆ ಹೋಗ್ಬೇಕು, ವಿತಲ ನಾನು ಅಲ್ಲೇ ಬಚ್ಚಿಟ್ಕೊಂಡಿರ್ಬೇಕು ಅಂತ ಹೇಳ್ತಾನೆ. ಬಟ್ ಯಾರ ಮನೆಗೆ ಹೋದ ಅಂತ ತೋರಿಸಿಲ್ಲ. ಈಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಇರೋ ನಮ್ ಹೀರೋ ರಮ್ಮನ ತೋರಿಸ್ತಾರೆ. ನಮ್ ಹೀರೋ ಕೂಡ ಆಸ್ ಯೂಶುವಲ್ ಮಾತಾಡಕ್ಕೆ ಅಂತ ಅವ್ರ ಅಪ್ಪ ವೇಷದಲ್ಲೇ ಹೋಗಿರೋದು. ಹೀರೋ ಹೋಗ್ಬಿಟ್ಟು ಹೇಳ್ತಾನೆ ನನಗೆ ಸದ್ಯಕ್ಕೆ 3 ತಿಂಗಳವರೆಗೂ ನನಗೆ ರೆಸ್ಟ್, ಯಾಕಂದ್ರೆ ನಾನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಸ್ಪೆಂಡ್ ಮಾಡ್ಬಿಟ್ಟಿದ್ದಾರೆ. ಸೊ ಡೈಲಿ ಇನ್ಮೇಲೆ ನಿನ್ನ ನೋಡಕ್ ಬರ್ತೀನಿ ಅಂತ ಹೇಳಿ ಅವ್ರ ಬಾಯ್ ಫ್ರೆಂಡ್ ತರ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಹೀರೋ ರಮ್ಮ ಕೂಡ ತುಂಬಾನೇ ಖುಷಿಯಾಗಿ ನಗ್ತಾ ಇರ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಏನು ಅರ್ಥನೇ ಆಗಿರಲ್ಲ. ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಸ್ವೀಪರ್ ಲೇಡಿಯ ಜಾಗಕ್ಕೆ ಬರ್ತಾರೆ. ಆ ಲೇಡಿನ ನೋಡಿದ ತಕ್ಷಣ ನಮ್ ಹೀರೋ ರಮ್ಮ ಕೇಳ್ತಾರೆ ಏನೀಗ ನಿಮ್ ಮಗಗೆ ಚೆನ್ನಾಗಿದ್ಯಾ, ಮೈಯೆಲ್ಲ ಹುಷಾರಾಯ್ತಾ ಅಂತ ಕೇಳಿದಾಗ ಈ ಲೇಡಿ ಅವ್ರ ಮಗ ಮಾತು ಎತ್ತಿದ ತಕ್ಷಣ ತುಂಬಾನೇ ಗಾಬರಿ ಪಡ್ತಾರೆ. ಇಲ್ವೇ ಆತರ ಎಲ್ಲ ಏನಿಲ್ವೇ, ನನ್ಗೆ ಮಗ ಎಲ್ಲ ಇಲ್ಲ ಅಂತ ಹೇಳಿ ಗಾಬರಿ ಪಟ್ಟಾಗ ನಮ್ ಹೀರೋ ರಮ್ಮ ಹೇಳ್ತಾರೆ ಇಲ್ವೇ ಇದಕ್ಕೂ ಮುಂಚೆ ನೀನ್ ನನ್ನ ಹತ್ರ ಮಾತಾಡಿದಾಗ ಹೇಳ್ದೆ ತಾನೆ ನಿನ್ ಮಗಗೇನೋ ಮೈ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಈ ತರ ಎಲ್ಲ ಕಷ್ಟ ಪಡ್ತಾ ಇರೋದು, ಈ ತರ ಸ್ವೀಪರ್ ಲೇಡಿಯ ಕೆಲಸ ಮಾಡ್ತಾ ಇರೋದು, ಹಾಸ್ಪಿಟಲ್ ಅಲ್ಲೇ ಮಲ್ಗಿರ್ತೀನಿ ಅಂತೆಲ್ಲ ನೀನೇ ತಾನೆ ಹೇಳಿದ್ದು ಅಂದಾಗ ಅವ್ರು ಬಂದ್ಬಿಟ್ಟು ಅಯ್ಯೋ ನಾನು ಅದೆಲ್ಲ ಹೇಳಿಲ್ಲಪ್ಪ, ನಾನೇನೋ ಹೇಳಿದ್ರೆ ನಿಮ್ಮಮ್ಮ ಏನೋ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ, ಇದು ಜಸ್ಟ್ ಒಂದು ಅಪಾರ್ಥ ಅಷ್ಟೇ ಅಂತ ಹೇಳ್ಬಿಟ್ಟು ಒಂಥರ ಗಾಬರಿಯಿಂದ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ, ಯಮ್ಮ ಯಾಕೆ ಇವಾಗ ಈ ತರ ಮಾತಾಡ್ಬೇಕು ಅಂತ. ಆದ್ರೆ ಅದೇ ಟೈಮ್ ಒಂದು ವಿಷಯನ ಯೋಚನೆ ಮಾಡಿ ನೋಡ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋ ಬಂದು ಇದೇ ತರ ಹಾಸ್ಪಿಟಲ್ ಗೆ ಬರ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲಿ ಲೇಡಿ ಬಂದು ಯಾವ್ದೋ ಒಂದು ಹುಡುಗನ್ನ ಇರೋ ಒಂದ್ ನಿಮಿಷ ಇರೋ ಮಗನೇ ಅಂತ ಹೇಳಿ ಆ ಹುಡುಗನ ಮಾತಾಡ್ಸ್ಕೊಂಡು ಅವ್ರ ಹಿಂದ್ಗಡೆನೆ ಹೋಗಿರ್ತಾರೆ. ಅದು ಇವ್ರ ಗಮನಕ್ಕೆ ಬರುತ್ತೆ. ಇದ್ರೂ ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ, ಬಿಟ್ಬಿಡ್ತಾರೆ. ಅದಾದ್ಮೇಲೆ ನಮ್ ಚೀಫ್ ಲೇಡಿ ಬಂದು ನಮ್ ಹೀರೋನ ಕರೆದು ಮಾತಾಡ್ತಾ ಇರೋದು. ಅದೇ ಸಪರೇಟ್ ಆಗಿ ಪ್ರೈವೇಟ್ ಆಗಿಲ್ಲ ಹೊರಗಡೆ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡೆ ಮಾತಾಡ್ತಾ ಇರ್ಬೇಕಾದ್ರೆ ಚೀಫ್ ಲೇಡಿ ಕೇಳ್ತಾರೆ ನನ್ ಪಾಡಗ್ ನಾನು ಇನ್ನ ಸಸ್ಪೆಂಡ್ ಬೇರೆ ಮಾಡ್ಬಿಟ್ಟೆ ಕಣೋ, ಈಗ ನಿಮ್ಮಮ್ಮ ಟ್ರೀಟ್ಮೆಂಟ್ ಗೆಲ್ಲ ಹೆಂಗ್ ಅಮೌಂಟ್ ನ ಅರೇಂಜ್ ಮಾಡ್ತಾ ಇದೆಯಾ, ಎಲ್ಲ ಓಕೆನಾ, ನಿಮ್ಮಮ್ಮಗೆ ಇವಾಗೆಲ್ಲ ಪರವಾಗಿಲ್ವಾ ಅಂತ ಕೇಳ್ತಾ ಇದ್ರೆ ನಮ್ ಹೀರೋ ಕೂಡ ಅಂತ ಹೇಳ್ಬಿಟ್ಟು ಹಂಗೆ ತಲೆ ಅಲಾಡಿಸ್ತಾ ಇರ್ತಾನೆ. ಆಮೇಲೆ ಈ ಲೇಡಿ ಹೇಳ್ತಾರೆ ನನ್ ಮಗಳಿಗೆ ಬ್ರೇಕಪ್ ಹೇಳಿರೋನ್ ಒಬ್ಬನ್ ಜೊತೆ ಇವಾಗ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಅದು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದೀನಿ ಅಂದಾಗ ನಮ್ ಹೀರೋಗೆ ಏನು ಮಾತೇ ಬರ್ತಾ ಇಲ್ಲ. ಹಾಗೆ ಲೇಡಿ ಹೇಳ್ತಾರೆ ಸರಿ ಬರ್ತಾ ಬರ್ತಾ ನಾನು ನೋಡ್ತಾ ಇದೀನಿ ಹೀರೋಯಿನ್ ಮೇಲೆ ನಿನ್ಗೆ ತುಂಬಾನೇ ಅಕ್ರೆ ಜಾಸ್ತಿ ಆದಂಗಿದೆ, ಅವಳಿಗೆ ಏನೇ ಒಂದಿಷ್ಟ ಆದ್ರೆ ಕೂಡ ನೀನ್ ತುಂಬಾನೇ ಅಲ್ಲಾಡೋಗ್ತಾ ಇದೀಯಾ ಅಂತ ಹೇಳಿದಾಗ ನಮ್ ಹೀರೋಗೆ ಬಕ್ಕಂತಾಗುತ್ತೆ. ಅಯ್ಯೋ ಈ ವಿಷಯ ಈ ಲೇಡಿವರೆಗೂ ಗೊತ್ತಾಗೋಯ್ತಾ ಅಂತ ಹೇಳಿ ಹಂಗೆ ಕೂತಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಒಂದು ಸೂಪರ್ ಮಾರ್ಕೆಟ್ ನ ತೋರಿಸ್ತಾರೆ. ಅಲ್ಲಿ ಬಂದ ಡಿಕಾತಲ್ಲಿ ಏನೋ ಶಾಪಿಂಗ್ ಮಾಡಕ್ಕೆ ಅಂತ ಬಂದಿರ್ತಾನೆ, ತಗೊಂಡು ಕ್ಯಾಶ್ ಕೊಡಕ್ಕೆ ಅಂತ ಆ ಕ್ಯಾಶ್ ಕೌಂಟರ್ ಹತ್ರ ಹೋಗ್ತಾರೆ. ಆ ಕ್ಯಾಶ್ ಕೌಂಟರ್ ಅಲ್ಲಿ ಇರೋ ಲೇಡಿ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಪೋಸ್ಟರ್ ಕೂಡ ಲೇಡಿ ಬಂದು ತುಂಬಾನೇ ಫೋರ್ಸ್ಫುಲ್ ಆಗಿ ಒಂದು ವಯಸ್ಸಾದ ಲೇಡಿಗೆ ಬ್ಯಾಗ್ ಅಲ್ಲಿ ಪೋಸ್ಟರ್ ನ ಇಟ್ಟಿರ್ತಾರಲ್ಲ ಆ ಲೇಡಿನೇ ಶಾಪ್ ಗೆ ಓನರ್. ಇವಾಗ ಅವ್ನಿಗೆ ಚೇಂಜ್ ಕೊಡ್ಬೇಕು ಅಂತ ಹೇಳಿ ಇವ್ರ ಹ್ಯಾಂಡ್ ಬ್ಯಾಗ್ ನ ಎತ್ತಿದಾಗ ಒಳಗಡೆ ಪೋಸ್ಟರ್ ಇರೋದನ್ನ ಗಮನಿಸ್ತಾರೆ. ಪ್ಲಸ್ ಆ ಪೋಸ್ಟರ್ ಅಲ್ಲಿ ಇರೋ ಮುಖ ಮತ್ತೆ ಅವ್ರ ಎದುರುಗಡೆ ನಿಂತ್ಕೊಂಡ್ರೆ ಒಂದೇ ಅನ್ನೋದು ಇವ್ರಿಗೆ ಗೊತ್ತಾಗೋಯ್ತು. ಇವ್ರಿಗೆ ತುಂಬಾನೇ ಗಾಬರಿ ಆಗುತ್ತೆ. ಆದ್ರೆ ಅಷ್ಟರಲ್ಲಿ ಡಿಕತ್ತಲ್ಲಿ ಅವ್ನ್ ಬಂದು ಕಾರ್ಡ್ ನ ಯೂಸ್ ಮಾಡಿ ಪೇ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವನ ಹತ್ರ ಪಾಸ್ ಆಗಿದ್ ಸ್ವಲ್ಪ ಹೊತ್ತಿಗೆ ಟಕ್ಕಂತ ಪೋಸ್ಟರ್ ಅಲ್ಲಿ ಇರೋ ನಂಬರ್ ಗೆ ಕಾಲ್ ಮಾಡ್ತಾರೆ. ನಂಬರ್ ಬೇರೆ ಯಾರ್ದು ಅಲ್ಲ ನಮ್ ಹೀರೋಯಿನ್ ಗೆ. ಬಟ್ ನಮ್ ಹೀರೋಯಿನ್ ಕಾಲ್ ಅಟೆಂಡ್ ಮಾಡ್ತಾನೆ ಅಂತ ನೋಡಿದ್ರೆ ಇಲ್ಲಿ ಕುತ್ಕೊಂಡಿರೋ ನಮ್ ಹೀರೋ ಕಾಲ್ ಅಟೆಂಡ್ ಮಾಡ್ತಿದ್ದಾರೆ. ಯಾಕಂದ್ರೆ ಬೈ ಮಿಸ್ಟೇಕ್ ನಮ್ ಹೀರೋಯಿನ್ ಫೋನ್ ಇವ್ರು ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಈಗ ಈ ವಿಷಯ ಗೊತ್ತಾಗಿದ ತಕ್ಷಣ ನಮ್ ಹೀರೋ ಹೇಳ್ತಾನೆ ಇಲ್ಲಿ ನೋಡಿ ನೀವು ಗಾಬರಿ ಪಡ್ಬೇಡಿ, ಈಗ ಅವನು ಕಾರ್ಡ್ ನ ಯೂಸ್ ಮಾಡಿತಾನೆ ಅಮೌಂಟ್ ನ ಪೇ ಮಾಡ್ದ, ನನ್ಗೆ ಆ ಕಾರ್ಡ್ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಕ್ ಆಗುತ್ತೆ ಅಂತ ಹೇಳಿದಾಗ ಆ ಲೇಡಿ ಕೂಡ ತಕ್ಷಣ ಸೆಂಡ್ ಮಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಇದನ್ನ ಅವ್ರ ಆಫೀಸ್ ಗೆ ಸೆಂಡ್ ಮಾಡ್ತಾರೆ. ಅಲ್ಲಿರೋರ್ಗೆಲ್ಲ ಅದನ್ನೆಲ್ಲ ಟ್ರ್ಯಾಕ್ ಮಾಡಕ್ ಹೇಳ್ತಾರೆ. ನಂಬರ್ ಯಾರ್ದು, ಅದ್ರಲ್ಲಿರೋ ಫೋನ್ ನಂಬರ್ ಯಾರ್ದು, ಹೆಸರು ಯಾವ್ದು, ಈಗ ಲೊಕೇಶನ್ ಎಲ್ಲಿದೆ ಅಂತ ಪ್ರತಿಯೊಂದನ್ನ ಕೂಡ ಟ್ರ್ಯಾಕ್ ಮಾಡಿ ನನ್ಗೆ ತಕ್ಷಣ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದಾಗ ಆ ಚೀಫ್ ಲೇಡಿ ಹೇಳ್ತಾರೆ ಇಲ್ಲಿ ನೋಡೋ ನೀನೀಗ ಸದ್ಯಕ್ಕೆ ಸಸ್ಪೆನ್ಷನ್ ಅಲ್ಲಿ ಇದೆಯಾ, ಒಂದು ಇದನ್ನ ನನ್ನ ಮಗಳ ಮಿಯಾಗೆ ಕೇಸ್ ನ ಒಪ್ಸು ಅಥವಾ ರೋಗ್ ಆದ್ರೂ ಹೇಳು ಅಂದಾಗ ನಮ್ ಹೀರೋಗೆ ಮನ್ಸೇ ಬರ್ತಾ ಇಲ್ಲ. ಇದ್ರೂನು ಸರಿ ಅಂತ ಈ ಲೇಡಿ ಮಾತ್ಗೆ ಮರ್ಯಾದೆ ಕೊಟ್ಟು ಮಿಯಾಗೆ ಕಾಲ್ ಮಾಡಿದ್ರೆ ಮಿಯಾ ಬಂದು ಕಾಲ್ ಪಿಕ್ ಮಾಡ್ತಾ ಇಲ್ಲ. ರೋಗೆ ಕಾಲ್ ಮಾಡೋಣ ಅಂದ್ರೆ ಅವ್ನಿಗೆ ಮನ್ಸೇ ಬರ್ತಾ ಇಲ್ಲ. ಆದ್ರೆ ನಮ್ ಹೀರೋನೇ ಹೇಳ್ತಾನೆ ಇಲ್ಲಿ ನೋಡಿ ನನಗೆ ಕೆಲ್ಸಕ್ಕೆ ಜಾಯ್ನ್ ಆದಾಗ ಯಾವ್ದೇ ಒಂದು ಕಷ್ಟವಾದ ಕೆಲಸ ಆದ್ರೂ ಕೂಡ ಮಾಡ್ತೀನಿ ಅಂತ ಹೇಳಿದೆ, ಆದ್ರೆ ನಮ್ಮಮ್ಮ ಪರಿಸ್ಥಿತಿ ಹತ್ರ ಇರೋದ್ರಿಂದ ನಾನು ಕೆಲಸನ ಮಾಡಿಲ್ಲ. ಆದ್ರೆ ಹೀರೋಯಿನ್ ಬಂದ್ಮೇಲೆನೆ ಯಾವ್ದೇ ಒಂದು ಕಷ್ಟವಾದ ಕೆಲಸನ ಕೂಡ ರಿಸ್ಕ್ ಎತ್ಕೊಂಡು ಮಾಡೋದನ್ನ ಕಲ್ತಿದ್ದೀನಿ. ಈಗ್ಲೂ ಅಷ್ಟೇ ನನ್ ಕೆಲಸ ಹೊಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಕೈಗೆ ಬಂದಿರೋ ತುತ್ತನ ನಾನು ಬಾಯಿಗೆ ಇಟ್ಕೊಳ್ದೆ ಬಿಡೋದಿಲ್ಲ. ನನ್ನ ಕ್ರಿಮಿನಲ್ ನ ಹಿಡಿದೇ ಹಿಡಿತೀನಿ, ನಾನು ಇದನ್ನ ಟ್ರ್ಯಾಕ್ ಮಾಡೇ ಮಾಡ್ತೀನಿ. ಇದರಿಂದ ನನ್ ಕೆಲಸ ಹೋಗುತ್ತೆ ಅಂದ್ರೆ ಕೂಡ ನಾನು ಅದನ್ನ ಸಂತೋಷವಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತೀನಿ. ಆದ್ರೆ ಕೆಲಸ ಬಿಡೋ ಟೈಮ್ ಅಲ್ಲಿ ನಾನ್ ಮಾಡ್ಬೇಕಾಗಿರೋ ಜವಾಬ್ದಾರಿನ ನಾನು ಕಂಪ್ಲೀಟ್ ಆಗಿ ಮುಗಿಸಿದಿನಲ್ಲ ಅಂತ ಒಂದು ತೃಪ್ತಿಯಿಂದ ಬಿಡ್ತೀನಿ ಅಂತ ಹೇಳಿದಾಗ ಆ ಚೀಫ್ ಲೇಡಿ ಕೂಡ ಸರಿ ಆಯ್ತು ಹೋಗ್ ಮಾಡ್ಕೋ ಹೋಗು ಅಂತ ಕಳಿಸ್ಬಿಡ್ತಾರೆ. ನಮ್ ಹೀರೋ ಕೂಡ ಜಟ್ಟು ವೇಗದಲ್ಲೇ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಈಗ ಫೋನ್ ಎಲ್ಲ ಟ್ರ್ಯಾಕ್ ಆಗ್ತಿದೆ ಅಂತ ಹೇಳಿ ಕೇಳ್ಕೊಂಡು ಆ ಜಾಗಕ್ಕೆ ವೇಗವಾಗಿ ಹೋಗ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ. ಮಿಯಾ ಬಂದು ಇವಾಗ ಫೋನ್ ನ ನೋಡ್ತಿದ್ದಾರೆ. ಅದು ಬಂದು ನಮ್ ಹೀರೋಯಿನ್ ಫೋನ್ ಇಂದ
ತಾನೆ ಕಾಲ್ ಮಾಡಿರೋದು. ಇವ್ರು ಕೂಡ ಫಸ್ಟ್ ಕಾಲ್ ಮಾಡ್ಬಿಡ್ತಾರೆ. ಆದ್ರೆ ಹೇಳ್ತಾರೆ ಏನಕ್ಕೆ ನೀನ್ ನನಗೆ ಕಾಲ್ ಮಾಡಿದೆ ಅಂದಾಗ ನಮ್ ಹೀರೋ ಇಲ್ವೇ ನಾನ್ ಕಾಲ್ ಮಾಡಿಲ್ವೇ ಅಂತ ಹೇಳ್ಬಿಟ್ಟು ಫೋನ್ ನೋಡಿದಾಗ ಅದು ಹೀರೋ ಫೋನ್. ಇವಳು ಹೇಳ್ತಾಳೆ ಅಯ್ಯೋ ನಾನು ಬೈ ಮಿಸ್ಟೇಕ್ ಹೀರೋ ಫೋನ್ ನನ್ನ ಹತ್ರ ಇದೆ, ನನ್ ಫೋನ್ ಅವ್ರ ಹತ್ರ ಇದೆ, ಅವರೇ ಕಾಲ್ ಮಾಡಿರ್ಬೇಕಂದಾಗ ಮಿಯಾ ಕೂಡ ಸರಿ ಆಯ್ತಿರು ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿ ಹೀರೋಯಿನ್ ನಂಬರ್ಗೆ ಕಾಲ್ ಮಾಡ್ತಾರೆ. ನಮ್ ಹೀರೋ ಕೂಡ ಕಾಲ್ ಅಟೆಂಡ್ ಮಾಡ್ಬಿಟ್ಟು ನಡೆದಿರೋ ಎಲ್ಲಾ ವಿಷಯನ ಕೂಡ ಹೇಳ್ತಾರೆ. ಆದ್ರೆ ಈ ಜಾಗದಲ್ಲಿ ಮಿಯಾ ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಆ ಡಿಕಾತಲೆ ಒಂದು ನಂಬರ್ ಕೊಡು ಫಸ್ಟ್ ಅಂತ ಹೇಳಿ ನಂಬರ್ ನ ತಗೊಂಡು ಅವ್ನ್ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಅವ್ನು ಅಧಿಕವಾಗಿ ಎರಡೆರಡು ನಂಬರ್ಗೆ ಜಾಸ್ತಿ ಕಾಲ್ ಮಾಡಿರೋದು. ಅದ್ರಲ್ಲಿ ಆ ಎರಡು ನಂಬರ್ ನ ಟ್ರ್ಯಾಕ್ ಮಾಡಿದಾಗ ಅದು ಆ ರೆಡ್ ಕಲರ್ ಕ್ಯಾಪ್ ಒಂದು ಮತ್ತೆ ಸ್ಯಾಂಡಿ ಅನ್ನೋ ಒಂದು ಅಂತ ಗೊತ್ತಾಗ್ಬಿಡುತ್ತೆ. ಪ್ಲಸ್ ಈಗ ಪ್ರೆಸೆಂಟ್ ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ. ಇದನ್ನ ಕಂಡಿಡಿದಿರೋ ಮಿಯಾ ಹೇಳ್ತಾಳೆ ಈಗ ಈ 3 ಜನ ಕೂಡ ಬೇರೆ ಬೇರೆ ಜಾಗದಲ್ಲಿ ಇದಾರೆ, ನಾವೆಲ್ಲ ಅಟ್ ಎ ಟೈಮ್ ಹೋದ್ರೆ ಅವ್ರನ್ನ ಹಿಡಿಯಕ್ ಆಗೋದಿಲ್ಲ, ಸೊ ಎಲ್ಲರೂ ಟೀಮ್ ವರ್ಕ್ ನ ಮಾಡೋಣ, ಎಲ್ಲರೂ ಸಪರೇಟ್ ಆಗಿ ಹೋಗಿ ಅವ್ರನ್ನ ಹಿಡಿಯೋ ಕೆಲಸನ ಮಾಡೋಣ. ಈಗ ಹೀರೋ ಬಂದು ಸ್ಟ್ರೇಟ್ ಆಗಿ ಆ ಡಿಕಾತಲೆಯನ್ನು ಹಿಡಿಯಕ್ಕೆ ಅಂತ ಹೋಗ್ತಾ ಇರೋದು. ರೋನ್ ಇನ್ನೊಂದ್ ಕೆಲಸ ಮಾಡು, ಹೀರೋ ಗಾಡಿನ ತಗೊಂಡು ಇನ್ನು ಹೀರೋ ಹೋಗಿ ಹೆಲ್ಪ್ ಮಾಡು, ನೀವಿಬ್ರು ಹೋಗ್ಬಿಟ್ಟು ಆ ಡಿಕಾತಲೆಯನ್ನು ಹಿಡ್ಕೊಂಡ್ ಬಂದ್ಬಿಡಿ. ಅದಾದ್ಮೇಲೆ ನಾನು ಮತ್ತೆ ಹೀರೋಯಿನ್ ಇಬ್ರುನು ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಟ್ರ್ಯಾಕ್ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತೀವಿ. ಅದಾದ್ಮೇಲೆ ಸೀನಿಯರ್ ಆಫೀಸರ್ ನ ಮತ್ತೆ ಜೂನಿಯರ್ ನ ಇಬ್ಬರನ್ನ ಕೂಡ ಸ್ಯಾಂಡಿ ಅನ್ನೋನ ಕಂಡಿಡಕ್ಕೆ ಅಂತ ಆ ಜಾಗಕ್ಕೆ ಕಳಿಸ್ತಾರೆ. ಈಗ ಇಲ್ಲಿ ನಮ್ ಹೀರೋನ ರೋ ಕೂಡ ಹಿಂದ್ಗಡೆನೆ ಗಾಡಿಯಲ್ಲಿ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಆದ್ರೆ ರೋ ಬಂದು ಸ್ವಲ್ಪ ದೊಡ್ಡ ಗಾಡಿನ ಎತ್ಕೊಂಡು ನಮ್ ಹೀರೋನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ ಹೀರೋ ನಾನ್ ಚಿಕ್ಕ ಗಾಡಿ ಅಂತ ಹೇಳ್ಬಿಟ್ಟು ಗೆಲಿನ ಮಾಡ್ತೀನಿ, ನಾನಿನ್ನ ಓವರ್ಟೇಕ್ ಮಾಡ್ತೀನಿ ಅಂತ ಹೇಳಿ ಅದೇ ಸ್ಪೀಡ್ ಅಲ್ಲಿ ಹೋದವರು ಸಡನ್ ಆಗಿ ಗಾಡಿ ನಿಂತೇ ಹೋಯ್ತು. ಅದಾದ್ಮೇಲೆ ರೋ ಹೇಳ್ತಾನೆ ಸರಿ ಇಬ್ರು ಒಬ್ಬನ ತಾನೇ ಹಿಡಿಯಕ್ ಹೋಗ್ತಾ ಇರೋದು, ಏನಕ್ಕಿತ್ರ ಫೈಟಿಂಗ್ ಅಲ್ಲ, ಬನ್ನಿ ನಾನೇ ನಿಮ್ಗೆ ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ ರೋನ ಅವ್ನ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದಾದ್ಮೇಲೆ ಕರೆಕ್ಟ್ ಆಗಿ ಟ್ರ್ಯಾಕ್ ಮಾಡ್ಕೊಂಡು ಜಾಕು ಹೊಟ್ಟೋದ್ರು. ಅಂದ್ರೆ ಇಲ್ಲಿಗಲ್ ಆಗಿ ಬಾಕ್ಸಿಂಗ್ ಎಲ್ಲ ಮಾಡ್ತಾರಲ್ಲ ಕರೆಕ್ಟ್ ಆಗಿ ಆ ಜಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಡೋರ್ ನ ಓಪನ್ ಮಾಡಿ ನೋಡಿದ್ರೆ ಇವ್ರಿಗೆ ಸಕ್ಕ ಶಾಕು, ಯಾಕಂದ್ರೆ ತುಂಬಾ ಜನ ಇರ್ತಾರೆ ಒಳಗಡೆ. ನಮ್ ರೋಗೆ ಅರ್ಥ ಆಗೋಯ್ತು ಇನ್ನೇನಿದ್ರು ಕೈ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಗಿರೋದೆ, ಹೆಂಗಾದ್ರು ಮಾಡಿ ಮ್ಯಾನೇಜ್ ಮಾಡಿ ಅವ್ನು ಇಲ್ಲಿಂದ ಎಡ್ಕೊಂಡು ಹೊಟ್ಟೋಗ್ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಒಳಗಡೆ ಹೋದಾಗ ಆ ಡಿಕಾತಲೆ ಅವ್ನು ಹೇಳ್ತಾನೆ ಇಲ್ಲಿ ನೋಡಿ ಯಾರೋ ಮಾಡಿರೋ ಕೊಲೆನ ನನ್ಗೆ ನೀವು ಫ್ರೇಮ್ ಮಾಡ್ತಾ ಇದೀರಾ, ನಾನು ಕೊಲೆನ ಮಾಡಿಲ್ಲ, ನಾನು ಜಸ್ಟ್ ಗ್ರಾಸ್ ಆಪರ್ ಅಷ್ಟೇ ಅಂತ ಹೇಳ್ತಾನೆ. ಈ ತರ ಮಾತಲ್ಲ ಅಲ್ಲಿ ಇರೋರೆಲ್ಲಾನು ನಮ್ ಹೀರೋನ ಮತ್ತೆ ರೋನ ರೌಂಡ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೀರೋಗ್ ಅರ್ಥ ಆಗೋಯ್ತು ಇನ್ ಫೈಟಿಂಗ್ ಮಾಡ್ಬೇಕು ಅಂತ. ಆದ್ರೆ ನಮ್ ಹೀರೋಗೆ ಬಂದು ಫೈಟಿಂಗ್ ಚೆನ್ನಾಗಿ ಬರುತ್ತೆ, ರೋಗ್ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ವಲ್ಲ, ಏನಪ್ಪಾ ಫೈಟಿಂಗ್ ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯ ಅಂದಾಗ ರೋ ಹೇಳ್ತಾನೆ ಇದೆಲ್ಲ ನನ್ಗೆ ಜುಜುಪಿ, ನಾನು 5 ವಯಸ್ಸಿಂದ ಬಾಸಿಂಗ್ ನ ಕಲಿತಾ ಇದೀನಿ ಅಂತ ಹೇಳ್ಬಿಟ್ಟು ಈಗ ಹಾರ್ಕೊಂಡೋಗಿ ಒಂದ್ ಶಾಟ್ ನ ಕೊಡ್ತಾನೆ. ನೋಡಿ ಇಬ್ರು ಸರಿಯಾಗಿ ಫೈಟಿಂಗ್ ಮಾಡ್ತಾ ಇರ್ತಾರೆ, ಸರಿಯಾಗಿ ಹೊಡೆದಾಟ ನಡೀತಾ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಮಿಯಾ ಇಬ್ರುನು ಆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ ಟ್ರ್ಯಾಕ್ ಮಾಡ್ಕೊಂಡು ಯಾವ್ದೋ ಒಂದು ಏರಿಯಾಗೆ ಎಂಟ್ರಿ ಆಗಿರ್ತಾರೆ. ಅಲ್ಲಿ ಸುತ್ತ ಒಂದ್ 4-5 ಮನೆ ಹತ್ರನೇ ಆ ಫೋನ್ ಸಿಗ್ನಲ್ ಬರ್ತಾ ಇರೋದು, ಬಟ್ ಎಕ್ಸಾಕ್ಟ್ ಆಗಿ ಯಾವ ಮನೆ ಅಂತ ಗೊತ್ತಿಲ್ಲ. ಆತರ ಒಂದೊಂದ್ ಮನೆ ನೋಡ್ತಾ ಇರ್ಬೇಕಾದ್ರೆ ಈ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ ಬಂದು ಒಂದ್ ಮನೆಯಲ್ಲಿ ಒಂದೇ ಒಂದ್ ತಾತ ಇದಾರೆ ಅಂತ ಗೊತ್ತಾಗಿ ಆ ತಾತ ಬಾಯಿಗೆ ಟೇಪ್ ಹಾಕಿ ಕೈನ ಕಾಲ್ನೆಲ್ಲ ಕಟ್ ಹಾಕ್ಬಿಟ್ಟು ಸೌಂಡ್ ಮಾಡದೆ ಮರ್ಯಾದಾಗ ಬಿದ್ದಿರೋ, ಸೌಂಡ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಬೆದರ್ಸಿ ಅವ್ರನ್ನ ಒಂದ್ ಮೂಲೆಗೆ ಹಾಕ್ಬಿಟ್ಟು ಇವ್ನ ಅವ್ರ ಮನೇಲಿ ಇದ್ದಿರ್ತಾನೆ. ಈಗ ಹೀರೋಯಿನ್ ಮತ್ತೆ ಮಿಯಾ ಕೂಡ ಹುಡುಕ್ತಾ ಇದ್ರಲ್ವಾ, ಅದ್ರಲ್ಲಿ ಕರೆಕ್ಟ್ ಆಗಿ ಯಾವ್ದೋ ಒಂದು ಮನೆ ವಿಂಡೋನಲ್ಲಿ ನಮ್ ಹೀರೋ ನಂಗೆ ಇಣ್ಕಿ ನೋಡ್ಬಿಡ್ತಾಳೆ ಆ ಮನೇಲಿ ಸ್ಯಾಂಡಿ ಇರೋದು ಅಂತ. ಇನ್ನೇನ್ ನಮ್ ಹೀರೋಯಿನ್ ವಿಂಡೋ ಜಂಪ್ ಮಾಡ್ಕೊಂಡಾಗ ಅವ್ನ ಹಿಡಿಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋಯಿನ್ ತಳ್ಬಿಟ್ಟು ಅವನಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಅವನ್ನ ಹಿಡಿಬೇಕು ಅಂತ ಹೇಳಿ ಮಿ ಹಂಗೆ ಅವನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಹೀರೋಯಿನ್ ಕೂಡ ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಸ್ಯಾಂಡಿನ ಹಿಡಿಬೇಕು ಅಂತ ನೋಡ್ತಾರೆ. ಸ್ಯಾಂಡಿ ಕೂಡ ಗೊತ್ತಾಗೋಯ್ತು, ಮೀನ್ಸ್ ಅವನನ್ನ ಫಾಲೋ ಮಾಡ್ತಾ ಇರ್ತಾರೆ. ಸ್ಯಾಂಡಿ ಕೂಡ ಗೊತ್ತಾಗೋಯ್ತು ಪೊಲೀಸ್ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಾರಣ ಈ ಫೋನ್ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾನೆ. ಓಡೋಗ್ತಾ ಇರ್ಬೇಕಾದ್ರೆ ಆ ಫೋನ್ ನ ಕೂಡ ಸ್ವಿಚ್ ಆಫ್ ಮಾಡಿ ಹೆಸದ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ಹುಡುಗಿ ಫೋನ್ ನ ಹೊಡ್ಕೊಂಡು ಅವನಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅವರಿಬ್ರು ಕೂಡ ಅವನ್ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಒಂದ್ ಸ್ಟೇಜ್ ಗೆ ಅವನಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇನ್ನೊಂದ್ ಕಡೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನ್ ಕೂಡ ಯಾವ್ದೋ ಅಡ್ಡದಾರಿಯಲ್ಲೆಲ್ಲ ಹೋಗ್ಬಿಟ್ಟು ಅವನಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಇವ್ರ ಕೈಗೂ ಸಿಕ್ಕಿಲ್ಲ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ರೋ ಅಟ್ಲೀಸ್ಟ್ ಆ ಡಿಕಾತಲೆಯನ್ನು ಹಿಡಿದ್ರ ಅಂತ ನೋಡಿದ್ರೆ ಅವ್ರು ಬಿಸಿಯಾಗಿ ಇನ್ನೊಬ್ರ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಆ ಗ್ಯಾಪ್ ನ ನೋಡ್ಕೊಂಡು ಆ ಡಿಕಾತಲೆಯನ್ನು ಕೂಡ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಅವ್ನ ಹಿಡಿಯೋಣ ಅಂತ ನೋಡಿದ್ರೆ ಕೂಡ ಆಗ್ಲಿಲ್ಲ. ಈಗ ಎಲ್ಲರೂ ಹಂಗೆ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಕೊಳ್ತಾರೆ, ಅವ್ರು ಯಾರು ನಮ್ ಕೈಗೆ ಸಿಗ್ಲಿಲ್ಲ, ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರು ಅಂತ. ಇದಕ್ಕೆಲ್ಲ ಕಾರಣ ಆಕ್ಚುಲಿ ಅವ್ರು ಅನ್ಕೊಂಡಿರೋದು ಏನಂದ್ರೆ ಇದಕ್ಕೆಲ್ಲ ಕಾರಣ ಫೋನ್ ಅಂತ ಹೇಳ್ಬಿಟ್ಟು ಅವ್ರ ಫೋನ್ ನ ಕೂಡ ಸ್ವಿಚ್ ಆಫ್ ಮಾಡಿ ಬಿಸಾಕ್ಬಿಟ್ಟಿರ್ತಾರೆ. ಸೊ ಅವ್ರನ್ನ ಟ್ರ್ಯಾಕ್ ಮಾಡಕ್ಕೂ ಆಗ್ತಾ ಇಲ್ಲ, ಹೆಂಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈಗ ಸದ್ಯಕ್ಕೆ ಈ 3 ಜನ ನೈಟ್ ವರ್ಗು ಹೆಂಗಾದ್ರು ಮಾಡಿ ಹೈಡ್ ಆಗಿರ್ಬೇಕು, ಅದಾದ್ಮೇಲೆ ಎಲ್ಲರೂ ಆ ಬೋಟ್ ಹತ್ರ ಮೀಟ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಜಾಗಕ್ಕೆ ಬರೆದು ಸ್ಯಾಂಡಿ ಮತ್ತೆ ಡಿಕಾತಲೆ ಅವನೇ. ಅವರಿಬ್ರು ಬಂದ್ಬಿಟ್ಟು ಅಯ್ಯೋ ಪೊಲೀಸರು ನನ್ನ ಹುಡ್ಕೊಂಡ್ ಬಂದ್ರು ಕಣೋ, ಯಾರೋ ಹೇಳಿರ್ಬೋದು ಇನ್ಫಾರ್ಮೇಶನ್, ನೀನಾದ್ರೂ ಹೇಳ್ದ ಅಂದಾಗ ಅವ್ನು ಹೇಳ್ತಾನೆ ನನ್ನೇ ಪೊಲೀಸರು ಓಡಿಸ್ಕೊಂಡ್ ಬಂದ್ರು ಕಣೋ, ನಾನೇ ಅವರಿಂದ ಎದ್ನೋ ಬಿದ್ನೋ ಅಂತ ತಪ್ಪಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ, ನೀನ್ ನೋಡಿದ್ರೆ ನನ್ ಮೇಲೆ ಡೌಟ್ ಪಡ್ತಾ ಇದೆಯಾ ಅಂತ ಹೇಳಿ ಅವರಿಬ್ರು ಜಗಳ ಮಾಡ್ತಾ ಇರ್ಬೇಕಾದ್ರೇನೆ ಆ ರೆಡ್ ಕಲರ್ ಕ್ಯಾಪ್ ಅವ್ರನ್ನ ಜಾಗಕ್ಕೆ ಬರ್ತಾನೆ. ಆದ್ರೆ ಬರ್ತಾನೆ ಒಂಥರ ವ್ಯತ್ಯಾಸವಾಗಿ ಬರ್ತಾನೆ, ಸ್ಪೆಕ್ಸ್ ಎಲ್ಲ ಹಾಕೊಂಡಿರ್ತಾನೆ, ಒಂಥರ ಹೇರ್ ಕಟ್ ಎಲ್ಲ ಮಾಡಿರ್ತಾನೆ, ನೋಡಕ್ಕೆ ಲುಕ್ಸೇ ಚೇಂಜ್ ಆಗಿರುತ್ತೆ. ಅವ್ರು ಕೇಳ್ತಾರೆ ಏನೋ ಇದು ಯಾಕೋ ಈ ತರ ಇದೆಯಾ, ಇದೇನೋ ನೀನ್ ಅವತಾರ ಅಂದಾಗ ಅವ್ನು ಹೇಳ್ತಾನೆ ಇಲ್ಲ ನನ್ಗೆ ಏನಾಯ್ತು ಅಂತ ನನ್ಗೆ ಏನು ಗೊತ್ತೇ ಆಗ್ತಾ ಇಲ್ಲ, ಯಾಕಂದ್ರೆ ನನ್ಗೆ ಯಾಕೋ ಇವಾಗ ಒಂದು ಹಾಫ್ ಅನ್ ಅವರ್ ಮುಂಚೆ ಎದ್ದಂಗೆ ನನ್ಗೆ ಫೀಲ್ ಆಗ್ತಿದೆ ಅಂದಾಗ ಅವ್ರಿಗೆ ಅರ್ಥ ಆಗೋಯ್ತು ಹಂಗಾರೆ ನೀನೇ ಕಣೋ ಕೊಲೆಗಾರ, ನೀನ್ ಎಲ್ಲರೂ ಕೊಲೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವರಿಬ್ರಿಗೂ ಮತ್ತೆ ಕ್ಲಾಶ್ ಆಗುತ್ತೆ. ಅವ್ರಿಬ್ರು ಜಗಳ ಮಾಡ್ತಾ ಇದ್ರೆ ಸ್ಯಾಂಡಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಾಗೋಯ್ತು ಇವ್ರಿಬ್ರೆ ಏನೋ ನಾಟಕ ಮಾಡ್ತಾ ಇದಾರೆ, ಇವ್ರಿಬ್ರಲ್ಲೇ ಯಾರೊಬ್ರು ಕೊಲೆಗಾರ ಇರ್ಬೇಕು ಅಂತ ಹೇಳಿ ಅವನು ಹಲೋ ಗೈಸ್ ಒಂದ್ ನಿಮಿಷ ಜಗಳ ಮಾಡ್ಬಿಡಿ, ನಾನು ಈಗ್ಲೇ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನೈಸಗಳಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಸ್ಯಾಂಡಿಗೂ ಮತ್ತೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡ್ರಿಗೆ ಗೊತ್ತಾಗೋಯ್ತು ಇವ್ರಿಂದ ಎಸ್ಕೇಪ್ ಆಗ್ತಿದ್ದಾನೆ ಅಂತ. ಸೊ ಅವನ ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡ್ ಬರಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಅವ್ನ್ ಭಯ ಪಟ್ಟು ಯಾವ್ದೋ ಒಂದ್ ಜಾಗದಲ್ಲಿ ಹೋಗಿ ಹೌಸ್ಕೊಂಡು ಮೇಡಮ್ ದಯವಿಟ್ಟು ನನ್ನ ಬಂದು ಕಾಪಾಡಿ ಅಂತ ಪೊಲೀಸ್ ಸ್ಟೇಷನ್ ಗೆ ಕಾಲೇ ಮಾಡ್ಬಿಟ್ಟು ವಾಂಟೆಡ್ ಆಗಿ ಇವ್ರು ಇರೋ ಜಾಗನ ಹೇಳ್ಬಿಟ್ಟ, ನಾವ್ ಈ ತರ ಜಾಗದಲ್ಲಿ ಇದೀವಿ, ನಮ್ ಗ್ಯಾಂಗ್ ಅಲ್ಲಿ ಇರೋನೆ ಒಬ್ಬ ಈ ತರ ಸೈಕೋ ಕಿಲ್ಲರ್ ನನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಿದ್ದಾನೆ, ಬೇಗ ಬಂದು ನನ್ನ ಕಾಪಾಡಿ ಅಂತ ಹೇಳಿದಾಗ
ಸ್ವಲ್ಪ ಹೊತ್ತಲ್ಲೇ ಇವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಜಾಗಕ್ಕೆ ಡಿಕ್ಕತ್ತಲೇನು ಮತ್ತೆ ರೆಡ್ ಕಲರ್ ಕ್ಯಾಪ್ ಹಾಕೋರು ಬಂದ್ಬಿಡ್ತಾರೆ. ಇನ್ನೇನು ಅವನ್ನ ಹಿಡಿಬೇಕು ಅನ್ಕೊಳ್ಳೋಷ್ಟರಲ್ಲಿ ಪೊಲೀಸರು ಕೂಡ ಸಖತ್ ಮಾಸಾಗಲ್ಲೊಂದು ಎಂಟ್ರಿನ ಕೊಡ್ತಾರೆ. ಅದ್ರಲ್ಲಿ ನಮ್ ಹೀರೋಯಿನ್ ಮತ್ತೆ ಮಿಯಾ ಬಂದವರು ಅಲ್ಲಿ ಇರೋರ್ನೆಲ್ಲ ಸರಿಯಾಗಿ ಹೊಡೆದು ಅವ್ರನ್ನೆಲ್ಲ ಹಿಡ್ಕೊಂಡ್ಬಿಟ್ರು. ಆದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿರೋದೇನೋ ಡಿಕ್ಕತ್ತಲೇನು ಮತ್ತೆ ರೆಡ್ ಕಲರ್ ಕ್ಯಾಪ್ ಹಾಕೊಂಡಿರೋನು ಈ ಸ್ಯಾಂಡಿ ಎಲ್ಲೋದು ಅಂತ ಹೇಳ್ಬಿಟ್ಟು ತಿರುಗಿಸ್ ತೊಡೆದಿರೋದು ಸ್ಯಾಂಡಿನೇ ಅಲ್ಲ, ಅದಕ್ ಬದಲಾಗಿ ಅವನ ಜಾಗದಲ್ಲಿ ಬೇರೆಯವ್ರನ್ನ ಇಟ್ಬಿಟ್ಟು ಸ್ಯಾಂಡಿ ಫಸ್ಟ್ ಆಫ್ ಆಲ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಇವನೇ ಪ್ಲಾನ್ ಆಗಿ ಇವ್ರನ್ನೆಲ್ಲ ಸಿಕ್ಕಾಕ್ಸ್ಬೇಕು ಅಂತ ಈ ಕೆಲಸನ ಮಾಡಿರೋದು. ಈಗ ಇವ್ರನ್ನ ಸಿಕ್ಕಾಕ್ಸ್ಬಿಟ್ಟು ಅವ್ನು ಇನ್ನೊಂದ್ ಜಾಗದಲ್ಲಿ ಓಡೋಗ್ತಾ ಇರ್ತಾನೆ. ಓಡೋದನ್ನ ಯಾವ್ದೋ ಒಂದು ಬೋಟ್ ನ ಕೂಡ ಹತ್ಕೊಂಡ ಅಲ್ಲೋಗ್ಬಿಟ್ಟು ಹಂಗೆ ಒಂಥರ ಈವಲ್ ತರ ನಗ್ತಾ ಇರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನೇ ಆ ಸಬ್ವೆ ಗೋಸ್ಟ್ ಅನ್ನೋನು, ಆ ಸೀರಿಯಲ್ ಕಿಲ್ಲರ್ ಇವನೇ. ಎಲ್ಲರನ್ನು ಕೊಲೆ ಮಾಡಿ ಎತ್ಕೊಂಡೋಗಿ ಟ್ರೈನ್ ಅಲ್ಲಿ ಇಡ್ತಾ ಇದ್ದು. ಬಟ್ ಈ ವಿಷಯ ಇವ್ರಿಗೇನು ಗೊತ್ತಿಲ್ಲ. ಬಟ್ ಇವ್ರಿಗೆ ಅರ್ಥ ಆಗ್ತಾ ಇರೋದೇನಂದ್ರೆ ಅವ್ನು ವಾಂಟೆಡ್ ಆಗಿ ಇವ್ರನ್ನೆಲ್ಲ ಸಿಕ್ಕಾಕ್ಸ್ಬಿಟ್ಟು ಅವ್ನು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅಂತ. ಈಗ ಇವ್ರು ಅನ್ಕೊಂಡಿರೋ ತರ ಇವ್ರಿಬ್ಬರನ್ನ ಹಿಡಿದಿದ್ದೈತಿ, ಇನ್ನೊಬ್ಬ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಹಿಂಗ ಅವನ್ನ ಕೂಡ ಹಿಡಿದಿರ್ಬೋದು. ಆದ್ರೆ ನನ್ಗೆ ಅರ್ಥ ಆಗ್ದಿರೋ ವಿಷಯ ಏನಂದ್ರೆ ನೀನನ್ನ ಬ್ರೇಕಪ್ ಮಾಡಿದಕ್ಕೆ ಒಂದು ರೀಸನ್ ಹೇಳ್ದೆ ಅಲ್ವಾ, ನಿಮ್ ಅಮ್ಮಗೇನು ಮಯೂಷ ಇಲ್ಲ, ನಮ್ಮ ಅಮ್ಮನ ನೋಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ, ನಿನಗೆ ಇಂಪಾರ್ಟೆನ್ಸ್ ಕೊಡಕ್ ಆಗಲ್ಲ, ನಿನ್ನ ಹತ್ರ ನಾನ್ ಲವ್ ಆಗ್ಬಿಡ್ತೀನಿ ಅಂತ ಅಷ್ಟೆಲ್ಲಾ ಕತೆ ಕಟ್ಕೊಂಡಿದ್ದೆ. ಅದ್ರಲ್ಲೂ ಮುಖ್ಯವಾಗಿ ಈ ತರ ಡಿಟೆಕ್ಟಿವ್ ಆಗ್ಬಿಟ್ರೆ ಎದ್ದೇಳೋದು ಬೀಳೋದು ಯಾವ್ದೋ ಒಂದು ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ನಮ್ಮ ಅಮ್ಮನ ಹೆಂಗ್ ನೋಡೋದು ಅಂತೆಲ್ಲ ಬಿಲ್ಡಪ್ ಕೊಟ್ಟಲ್ಲೋ. ಇವಾಗ ನೋಡಿದ್ರೆ ಅಷ್ಟು ಅಸಲ್ಟ್ ಆಗಿ ಇವ್ರನ್ನೆಲ್ಲ ಹಾರಿ ಹಿಡಿತಾ ಇದೆಯಲ್ವೋ, ಇದೆಲ್ಲ ನಿನ್ಗೆ ಪ್ರಾಬ್ಲಮ್ ಅನ್ಸಿಲ್ವಾ? ನನ್ನ ಬ್ರೇಕಪ್ ಮಾಡೋದಕ್ಕೆ ಒಂದು ರೀಸನ್ ಹುಡ್ಕೊಂಡ ಅಂದಾಗ ಹೀರೋ ಹೇಳ್ತಾನೆ ಇದಕ್ಕೆಲ್ಲ ಕಾರಣ ಹೀರೋಯಿನ್. ಯಾಕಂದ್ರೆ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಕೆಲಸನ ಮಾಡಿದಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರ್ಲಿಲ್ಲ. ಮುಖ್ಯವಾಗಿ ಹೀರೋಯಿನ್ ಜೊತೆ ಸೇರಿದಾಗ ದೊಡ್ಡ ದೊಡ್ಡ ಕೇಸ್ಗೆಲ್ಲ ಬಾ ನಾವೇ ಹ್ಯಾಂಡಲ್ ಮಾಡಲ್ಲ ಅಂತ ಕರೀತಾ ಇದ್ಲು. ಆದ್ರೆ ನಾನ್ ಕೋಪ ಪಡ್ಕೊಳ್ತಾ ಇದ್ದೆ, ನೀನು ಪ್ರತಿಯೊಂದು ಕಿತ್ರ ಕರೀತಿದ್ದಾಳೆ ಅಂತ. ಆದ್ರೆ ಆಮೇಲೆನೆ ಅರ್ಥ ಆಗಿದ್ದು ನಾನೊಂದು ಪೊಲೀಸ್ ಅಂತ ಪ್ರತಿ ಕ್ಷಣ ನನ್ಗೆ ನೆನಪಾಗೋ ತರ ಮಾಡಿದಾಳೆ ಅಂತ. ಅದಕ್ಕೋಸ್ಕರನೇ ನನ್ ಕೆಲ್ಸನೀಗ ಪೊಲೀಸ್ ಆಗಿ ಏನೆಲ್ಲ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀನಿ ಅಂದಾಗ ಮಿಯಾ ಹೇಳ್ತಾಳೆ ನನಗ್ ಗೊತ್ತು ನೀನೀಗ ಸಸ್ಪೆಂಡ್ ಆಗಿದೆ ಅಂತ. ಸಸ್ಪೆಂಡ್ ಆಗಿ ಕೂಡ ನೀನ್ ಈ ತರ ರಿಸ್ಕ್ ಆದ ಕೆಲಸನ ಮಾಡ್ತಾ ಇದೀಯ ಅಂತಂದ್ರೆ ನಿನ್ಗೆ ಕೆಲ್ಸನೇ ಹೊರಟೋಗುತ್ತೆ, ಅದ್ ನಿನ್ಗೆ ಗೊತ್ತಾನೆ ಅಂದಾಗ ಹೀರೋ ಹೇಳ್ತಾನೆ ನನಗ್ ಕೆಲಸ ಹೊರಟೋಗುತ್ತೆ ಅಂತ ನನಗ್ ಭಯ ಇಲ್ಲ, ಆದ್ರೆ ನಾನು ಎತ್ಕೊಂಡಿರೋ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಲ್ಲ, ಇದು ಸಕ್ಸಸ್ ಆದ್ರೆ ಸಾಕು ಅಂತ ಹೇಳ್ತಾನೆ. ಆಗ ಮತ್ತೆ ಮಿಯಾ ಕೇಳ್ತಾಳೆ ಅಂತೂ ಇಂತೂ ಹಳೆ ಹೀರೋ ಹೆಂಗಿದ್ನೋ ಆತರ ನೀನ್ ತಿರುಗ್ ಬಂದಿದ್ಯಾ, ಆದ್ರೆ ನನ್ ಮೇಲೆ ಇರೋ ಹಳೆ ಪ್ರೀತಿ ಮಾತ್ರ ವಾಪಸ್ ಬಂದಿಲ್ಲ ಅಲ್ಲ ಅಂದಾಗ ಹೀರೋ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಮಿಯಾ ಅಂತ ಮಾತ್ರ ಹೇಳ್ತಾನೆ. ಮಿಯಾಗಂತೂ ಅಳು ತಾಳಕ್ ಆಗ್ತಿಲ್ಲ, ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.